ಸನ್ಮಾನ ಜರುಗ್ತಾ ಇದೆ. ಅದೇ ತರನಾಗಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳ್ಕಸ್ ಕರೆಯುವಂತ ಅದ್ಭುತ ಭಾಷಣಕಾರರು, ಜೊತೆಗೆ ನಮ್ಮ ಖಾನಾಪುರ ಬಿಜೆಪಿಯ ತಾಲೂಕಾ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುವಂತ ನಮ್ಮ ಸಂಜಯನ ಕುಬಲ್ ಸಹಿತ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಅವರಿಗೆ ಸಹಿತ ನಮ್ಮ ಬಸವರಾಜ್ ಅವರು ಸಹಿತ ಅವರನ್ನು ಪುಷ್ಪಗುಚ್ಛ ಕೊಟ್ಟು ಅವರನ್ನು ಸ್ವಾಗತ ಸತ್ಕರಿಸಬೇಕೆಂದು ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇನೆ. ಮುಂದೆ ಸಿಂಧೋಳಿ ಗ್ರಾಮದಲ್ಲಿ ಕಾರ್ಯಕ್ರಮ ಇರುವುದರಿಂದ ಅವರೆಲ್ಲರೂ ಮುಂದಿನ ಕಾರ್ಯಕ್ರಮ ಹೋಗ್ತಾ ಇದ್ದಾರೆ. ದಯಮಾಡಿ ಅವರನ್ನು ಗ್ರಾಮದ ವತಿಯಿಂದ ಇವತ್ತಿನ ದಿವಸ ಬೀಳ್ಕೊಡ್ತಾ ಇದ್ದೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನಮ್ಮ ದೇವಲತ್ತಿ ಗ್ರಾಮದ ಯುವ ಉತ್ಸಾಹಿ ನಾಗೇಶನ್ನ ಅಕ್ಷಿಮನಿಯವರು ವೇದಿಕೆ ಮೇಲೆ ಬರಬೇಕು. ಯುವ ಉತ್ಸಾಹಿಗಳಂತ ನಾಗನಗೌಡ ಪಾಟೀಲ್ ಅವರು ಸಹಿತ ವೇದಿಕೆ ಮೇಲೆ ಬರಬೇಕು. ಅದೇ ತರನಾಗಿ ನಮ್ಮ ಇನ್ನೊಬ್ಬರು ಯುವ ಉತ್ಸಾಹಿ ದೇವಲತ್ತಿ ಗ್ರಾಮದ ಉಮೇಶನ್ನ ಕೋಲ್ಕರ್, ಹೊಸ ಬೆಳಕು ಸೊಸೈಟಿಯ ನಿರ್ದೇಶಕರಂತ ಉಮೇಶ್ ಕೋಲ್ಕರ್ ಅವರು ಸಹಿತ ವೇದಿಕೆ ಮೇಲೆ ಬರಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಂತ ದಶರಥನ್ನ ಬನೋಸಿ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅದೇ ತರನಾಗಿ ಕಾಮಶಿನ್ಕೊಪ್ಪ ಗ್ರಾಮದ ಯುವ ಉತ್ಸಾಹಿ ರಾಯಪ್ಪನ ಚಲವಾದಿ ಅವರು ವೇದಿಕೆ ಮೇಲೆ ಬರಬೇಕೆಂದು ಕೇಳ್ಕೊತಾ ಇದ್ದೇವೆ. ಖಾನಾಪುರ ತಾಲೂಕಿನ DSS ತಾಲೂಕಾ ಅಧ್ಯಕ್ಷರಾದಂತ ರಾಘವೇಂದ್ರನ್ನ ಚಲವಾದಿ ಅವರು ಸಹಿತ ವೇದಿಕೆ ಮೇಲೆ ಬರಬೇಕೆಂದು ವಿನಂತಿ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಉಪಾಧ್ಯಕ್ಷರಾದಂತಹ ನಮ್ಮ ಜಯವಂತ್ ನಿಡಲ್ಕರ್ ಅವರು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿ. ದಯಮಾಡಿ ಚಂದ್ರಗೌಡ ಪಾಟೀಲ್ ಅವರು ಸಹಿತ ವೇದಿಕೆ ಹತ್ತಿರ ಆಗಮಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಖಾನಾಪುರ ತಾಲೂಕಿನ ಲಕ್ಕೆಬೇಲ್ ಗ್ರಾಮದಲ್ಲಿ ಸಹ್ಯಾದ್ರಿ ಬೆಟ್ಟಿನ ತಪ್ಪಲಿನಲ್ಲಿ ಈ ಒಂದು ವಿಶೇಷವಾದಂತ ನಾಟಕ ಕಾರ್ಯಕ್ರಮ, ನಿನ್ನೆ ಒಂದು ನಾಟಕ ಆಯಿತು, ಇವತ್ತು ಆಯಿತು. ಈ ಒಂದು ನಾಟಕದ ಪರಮ ಪೂಜ್ಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ನಮ್ಮ ಖಾನಾಪುರ ತಾಲೂಕಿನ ನಡೆದಾಡುವ ದೇವರೆಂದೇ ಪ್ರಸಿದ್ಧರಾದಂತ ಶ್ರೀ ಪರಮ ಪೂಜ್ಯ ಚನ್ನಬಸವ ದೇವರು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಎಲ್ಲರೂ ಚಪ್ಪಾಳೆ ಮೂಲಕ ಮಹಾಸ್ವಾಮಿಗಳನ್ನು ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ವಿಶೇಷವಾಗಿ ದೇವರ ದರ್ಶನ ಪಡೆದುಕೊಂಡು ವೇದಿಕೆ ಮೇಲೆ ಆಸೀನರಾಗಬೇಕೆಂದು ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇನೆ. ಸುಮಾರು 100 ವರ್ಷಗಳ ಇತಿಹಾಸ ಇರುವಂತಹ ಲಕ್ಕೆಬೇಲ್ ಗ್ರಾಮದಲ್ಲಿ ಬಹಳ ಅದ್ಭುತವಾಗಿ ಚವಾಟೇಶ್ವರ ಈ ಒಂದು ಜಾತ್ರಾ ಮಹೋತ್ಸವವನ್ನು 5 ದಿನಗಳ ಕಾಲ
ನಡೆಸುತ್ತಾರೆ. ಪ್ರತಿಯೊಬ್ಬರು ಭಕ್ತಿಯಿಂದ ಶ್ರೀ ಚವಟಪ್ಪನಿಗೆ ವಿಶೇಷವಾದಂತ ಒಂದು ಕಾರ್ಯಕ್ರಮ ಇರಬಹುದು, ನಾಟಕ ಇರಬಹುದು, ಜಾತ್ರೆ ಹಬ್ಬ ಹರಿದಿನ ಇರಬಹುದು, ಎಲ್ಲ ರೀತಿಯಿಂದಲೂ ಈ ಒಂದು ಗ್ರಾಮದಲ್ಲಿ ಎಲ್ಲರೂ ಕೂಡಿಕೊಂಡು ಬಹಳ ಅದ್ಭುತವಾಗಿ ಈ ಜಾತ್ರಾ ಮಹೋತ್ಸವವನ್ನು 5 ದಿನಗಳ ಕಾಲ ನಡೆಸುತ್ತಾರೆ. ನಿನ್ನೆ ವಿಶೇಷವಾಗಿ ದೀಡ್ ನಮಸ್ಕಾರ ಕಾರ್ಯಕ್ರಮ ಇರುವುದು, ಗಾಡಿ ಪೂಜಾ ಕಾರ್ಯಕ್ರಮ ಇರುವುದು, ನಿನ್ನೆ ಸಹಿತ ಒಂದು ನಾಟಕ, ಇವತ್ತು ನಾಟಕ, ಇವತ್ತು ಮುಂಜಾನೆಯಿಂದ ಭಕ್ತರ ದಂಡು ಸೇರಿದಂತೆ ಎಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗುತ್ತಾರೆ. ಪರಮ ಪೂಜ್ಯರಾದಂತಹ ಶ್ರೀ ಔರೋಳಿ ಬಿಳಿಕಿ ಮಠದ ಚನ್ನಬಸವ ದೇವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗ್ತಾ ಇದ್ದಾರೆ. ಗ್ರಾಮದ ವತಿಯಿಂದ ನಿಮ್ಮೆಲ್ಲರ ಭಕ್ತರ ವತಿಯಿಂದ ಜೋರಾದ ಚಪ್ಪಾಳೆ ಬರಬೇಕು ಮಹಾಸ್ವಾಮಿಗಳಿಗೆ. ಅಣ್ಣ ಧನ್ಯವಾದ ಕೋರುತ್ತಾ ನೇರವಾಗಿ ನಾಟಕ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಪ್ರಾರಂಭಿಸೋಣ. ನಮ್ಮ ಸಂಗೀತ ಬಳಗ ರವಿ ಸಾವಳಿಗೆ ಹಾಗೂ ಸಂಗಳಿಗರು ಸಹಿತ ಬಹಳ ಅದ್ಭುತವಾದಂತಹ ಒಂದು ನಾಟಕವನ್ನು ಸುಮಾರು ವರ್ಷಗಳಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಸಿದ್ಧರಾದಂತವರು. ಆ ಸಂಗೀತ ಬಳಗದ ವತಿಯಿಂದ ಒಂದು ಪ್ರಾರ್ಥನೆ ಗೀತೆ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ನಾನು ಸಂಗೀತ ಬಳಗದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಬಸವೇಶ್ವರ ವಂದಿಸುವನಿನಗೆ ಶ್ರೀ ಬಸವೇಶ್ವರ ಎಲ್ಲ ಭಕ್ತರ ಮೇಲೆ ನಿನ್ನ ಆಶೀರ್ವಾದ, ಎಲ್ಲ ಭಕ್ತರ ಮೇಲೆ ನಿನ್ನ ಆಶೀರ್ವಾದ. ನಮಿಸುವ ನಿನಗೆ ಕರುಣೆಗೆ ನಮಿಸುವ ನಿನಗೆ ಬಸವೇಶ್ವರ, ಎಲ್ಲ ಭಕ್ತರ ಮೇಲೆ ನಿನ್ನ ಆಶೀರ್ವಾದ, ಎಲ್ಲ ಭಕ್ತರ ಮೇಲೆ ನಿನ್ನ ಆಶೀರ್ವಾದ. ತಂದೆಯು ನೀನೆ, ತಾಯಿಯು ನೀನೆ, ಭಕ್ತರು ನೀನೆ, ಬಳಗವು ನೀನೆ. ತಂದೆಯು ನೀನೆ, ತಾಯಿಯು ನೀನೆ, ಭಕ್ತರು ನೀನೆ, ಬಳಗವು ನೀನೆ. ನಮಿಸುವ ನಿನಗೆ ಚೌಡೇಶ್ವರ, ವಂದಿಸುವ ನಿನಗೆ ಚೌಡೇಶ್ವರ. ಎಲ್ಲ ಭಕ್ತರ ಮೇಲೆ ಇರಲಿ ನಿನ್ನ ಆಶೀರ್ವಾದ, ಎಲ್ಲ ಭಕ್ತರ ಮೇಲೆ ಇರಲಿ ನಿನ್ನ ಆಶೀರ್ವಾದ. ಬಡಿವೇನೊಂದು ಕಂಬಳಿ ಹಾಸಿ ಹರ ಹರ ಎನ್ನುತ್ತ ಬಂದೆವು ಸ್ವಾಮಿ. ಬಡಿವೇನೊಂದು ಕಂಬಳಿ ಹಾಸಿ ಹರ ಹರ ಎನ್ನುತ್ತ ಬಂದೆವು ಸ್ವಾಮಿ. ನಮಿಸುವ ನಿನಗೆ ಚೌಡೇಶ್ವರ, ನಮಿಸುವ ನಿನಗೆ ಚೌಡೇಶ್ವರ. ಎಲ್ಲ ಭಕ್ತರ ಮೇಲೆ ಇರಲಿ ನಿನ್ನ ಆಶೀರ್ವಾದ, ಎಲ್ಲ ಭಕ್ತರ ಮೇಲೆ ಇರಲಿ ನಿನ್ನ ಆಶೀರ್ವಾದ, ಎಲ್ಲ ಭಕ್ತರ ಮೇಲೆ ಇರಲಿ ನಿನ್ನ ಆಶೀರ್ವಾದ. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಸಂಗೀತ ಬಳಗಕ್ಕೆ ಒಂದು ಜೋರಾದ ಚಪ್ಪಾಳೆ ಮೃದಂಗದ ಆಳ ಬರಬೇಕು. ಧನ್ಯವಾದ ಕೋರುತ್ತಾ ಖಾನಾಪುರ ತಾಲೂಕಿನ ಲಕ್ಕೆಬೇಲ್ ಗ್ರಾಮದಲ್ಲಿ ಚವಾಟೇಶ್ವರ ಜಾತ್ರಾ ಮಹೋತ್ಸವವಾಗಿ ಹಮ್ಮಿಕೊಂಡಂತ ಈ ಒಂದು ವಿಶೇಷ ನಾಟಕ ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಎಂಬ ನಾಟಕ ನಮ್ಮ ಮಹಾಲಕ್ಷ್ಮೀ ದೇವಿ ಕೃಪಾಪೋಷಿತ ಶ್ರೀ ಬ್ರಹ್ಮದೇವ ತರುಣ ನಾಟ್ಯ ಸಂಘ ಲಕ್ಕೆಬೇಲ್ ವತಿಯಿಂದ
ಚವಾಟೇಶ್ವರ ಜಾತ್ರಾ ನಿಮಿತ್ತವಾಗಿ 15ನೇ ಕಲಾಕುಸುಮ ನಾಟಕವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷ ಸಹಿತ ನಮ್ಮ ಖಾನಾಪುರ ತಾಲೂಕಿನ ಇತಿಹಾಸದಲ್ಲಿ ನಾಟಕ ಮಾಡೋದು ಬಹಳ ಕಷ್ಟ. ಆದರೆ ಸಹಿತ ಚವಾಟೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮದ ಎಲ್ಲ ಯುವಕರು ಎಷ್ಟೇ ಕಷ್ಟ ಇದ್ರೂ ಸಹಿತ ಸಾಮಾಜಿಕ ನಾಟಕ ಇರ್ಬೋದು, ಆಧ್ಯಾತ್ಮಿಕ ನಾಟಕ ಇರ್ಬೋದು, ಪೌರಾಣಿಕ ನಾಟಕವನ್ನು ಈ ಒಂದು ಗ್ರಾಮದ ಎಲ್ಲ ಕಲಾವಿದರು, ಎಲ್ಲ ಯುವ ಉತ್ಸಾಹಿಗಳು ಮಾಡಿಕೊಂಡು ಬಂದಿದ್ದಾರೆ. ಅದರಂತೆ ಇವತ್ತಿನ ಕಾರ್ಯಕ್ರಮ ಈ ಒಂದು ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ, ಅಂಬರೀಶ್ ಬುರುಡಿ ಶಿಕ್ಷಕರು ವಿರಚಿತ ಈ ಒಂದು ನಾಟಕ ಅರ್ಥಾರ್ಥ ಸಾವಿಗೆ ಶರಣಾದಂಥ ನಮ್ಮ ರೈತ ನೇಗಿಲ ಯೋಗಿ ಈ ಒಂದು ರೈತರ ಹೆಸರಿನಲ್ಲಿ ಇವತ್ತಿನ ಈ ಒಂದು ನಾಟಕ ಪ್ರಾರಂಭಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯರು ಔರೋಳಿ ಬಿಳಿಕಿ ರುದ್ರಸ್ವಾಮಿ ಮಠದ ಪೀಠಾಧ್ಯಕ್ಷರು, ಖಾನಾಪುರ ತಾಲೂಕಿನ ನಡೆದಾಡೋ ದೇವರೆಂದು ಕರೆಯುವಂಥ ಮೊನ್ನೆ ತಾನೇ 9ನೆಯ ಶಾಂಡಿಲೇಶ್ವರ ಮಹಾರಾಜರ ಪುಣ್ಯಾರಾಧನೆಯಲ್ಲಿ ಸುಮಾರು 5,000ಗಳಷ್ಟು ಭಕ್ತರು ಸುಮಾರು ರಾತ್ರಿ ಹೊತ್ತಿನಲ್ಲಿ ಕೂಡಿದ್ದರು. ಅಂಥ ಒಂದು ಭಕ್ತ ಸಮೂಹವನ್ನು ಹೊಂದಿದಂಥ ಪರಮ ಪೂಜ್ಯರಾದಂಥ ಶ್ರೀ ಚನ್ನಬಸವ ದೇವರು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಸಮಸ್ತ ಲಕ್ಕೆಬೇಲ್ ಗ್ರಾಮದ ಗ್ರಾಮಸ್ಥರ ವತಿಯಿಂದ ಜೋರಾದ ಚಪ್ಪಾಳೆ ಮೂಲಕ ಮಹಾಸ್ವಾಮಿಗಳನ್ನು ಸ್ವಾಗತ ಕೋರುತ್ತಾ ಬಸವರಾಜ್ ಪಾಟೀಲ್ ಡಾಕ್ಟರ್ ಅವರು ಮಹಾಸ್ವಾಮಿಗಳನ್ನು ಪುಷ್ಪಗುಚ್ಛ ಕೊಟ್ಟವರನ್ನು ಸ್ವಾಗತಿಸಿ ಸತ್ಕರಿಸಬೇಕೆಂದು ನಾನು ಕೇಳ್ಕೊತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದ ಹಿತೈಷಿಗಳಂತ ಡಾಕ್ಟರ್ ಬಸವರಾಜ್ ಪಾಟೀಲ್ ಅವರು ಮಹಾಸ್ವಾಮಿಗಳನ್ನು ಸ್ವಾಗತಿಸಿ ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಇನ್ನೊಬ್ಬರು ಗ್ರಾಮದ ಮಹಾಸ್ವಾಮಿಗಳಾದಂಥ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಅಪ್ಪಯ್ಯ ಹಿರೇಮಠ್ ಮಹಾಸ್ವಾಮಿಗಳು ಇವರನ್ನು ಸಹಿತ ಗ್ರಾಮದ ವತಿಯಿಂದ ಸ್ವಾಗತ ಕೋರುತ್ತಾ ಅವರನ್ನು ಸ್ವಾಗತಿಸಿ ಸತ್ಕರಿಸಬೇಕೆಂದು ನಾನು ಕಮಿಟಿಯ ಸದಸ್ಯರಲ್ಲಿ ಕೇಳ್ಕೊತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಖಾನಾಪುರ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ವಿಠ್ಠಲ್ ಸೋಮಣ್ಣ ಹಲಗೇಕರ್ ಸರ್ ಅವರು ಬರಬೇಕಾಗಿತ್ತು. ಆದರೆ ನಾಳೆ ವಿಶೇಷವಾದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ವಿಶೇಷ ಮಂಡನೆಯನ್ನು ಮಾಡುವುದರಿಂದ ಬಜೆಟ್ ಮಂಡನೆ ಮಾಡುವುದರಿಂದ ಕಾರಣಾಂತರದಲ್ಲಿ ನಮ್ಮ ತಾಲೂಕಿನ ಶಾಸಕರು ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಶಾಸಕರನ್ನು ಸಹಿತ ಇವತ್ತಿನ ದಿವಸ ಲಕ್ಕೆಬೇಲ್ ಗ್ರಾಮಕ್ಕೆ ಶಾಸಕರಿಗೆ ವಿಶೇಷವಾದ ನಂಟು ಸುಮಾರು 40 ಲಕ್ಷ ರೂಪಾಯಿ ಫಂಡನ್ನು ಸಹಿತ ಒಂದು ಗ್ರಾಮಕ್ಕೆ ಇತ್ತೀಚಿನ ದಿನಗಳಲ್ಲಿ ಹೊಸ ವರ್ಷದ ಯುಗದಲ್ಲಿ ಹಾಕಿದ್ದಾರೆ. ಅವ್ರ ಅನುಪಸ್ಥಿತಿಯಲ್ಲಿ ಶಾಸಕರಿಗೆ ಸಹಿತ ಜೋರದ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತ ಕೋರ್ತಾ ಇದ್ದೇವೆ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಲೈಲಾ ಶುಗರ್ MD, ಬಿಜೆಪಿ ಯುವ ಮುಖಂಡರ ಅಂತ ಸದಾನಂದ್ ಪಾಟೀಲರು ಎಲ್ಲ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಶಾಸಕರು ಎಲ್ಲಿ ಹೋಗಲ್ಲ ಆ ಒಂದು ಕಾರ್ಯಕ್ರಮಕ್ಕೆ ಅವರು ಆಗಮಿಸಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಆಗಮಿಸಿದ್ದಾರೆ. ಮಾನ್ಯ ಸದಾನಂದ್ ಪಾಟೀಲ್ ಸರ್ ಅವರಿಗೆ ನಮ್ಮ ಚಂದ್ರಗೌಡ ಪಾಟೀಲ್ ಅವರು ಪುಷ್ಪಗುಚ್ಛ ಕೊಟ್ಟವರನ್ನು ಸ್ವಾಗತಿಸಿ ಸತ್ಕರಿಸಬೇಕೆಂದು ನಾನು ಕೇಳ್ಕೊತಾ ಇದ್ದೇನೆ. ಹಲೋ, ಧನ್ಯವಾದ ಕೋರುತ್ತಾ ಕಾರ್ಯಕ್ರಮದ ಅಧ್ಯಕ್ಷರು ಚಂದ್ರಗೌಡ ಪಾಟೀಲ್ ಅವರು ಯುವ ಉತ್ಸಾಹಿಗಳು. ನಾಟಕ ಮಾಡೋದು ಬಹಳ ಕಷ್ಟಕರ ಇರುತ್ತದೆ. ಯಾಕಂತಂದ್ರೆ ಈ ನಾಟಕ ಮಾಡೋದು ಭಾಳ ಇಟ್ಟು ಇದೊಂದು ಹೆಣ್ಬಿಲ್ ಏನು ಚಾಪಿಸ್ತಾರಲ್ಲ ಅದ ಭಾಳ ಕಷ್ಟ. ನಂದು ಹೆಸರು ಹಾಕಿಲ್ಲ, ನಿಂದ ಹೆಸರು ಹಾಕಿಲ್ಲ ಅಂತ ಹೇಳ್ಕಾಸ ಆ ನಾಟಕ ಮಾಡೋಕ್ಕಿಂತ ರೊಕ್ಕ ಕೊಡ್ಸೋಕ್ಕಿಂತ ಆ ಹೆಸರು ಹಾಕೋದಷ್ಟು ಕಷ್ಟಕರ ಇರ್ತದೆ. ಅಂಥದ್ರಲ್ಲಿ ನಮ್ಮ ಯುವ ತರುಣ ಬಿಜೆಪಿ ಯುವ ಮುಖಂಡರ ಅಂತ ಪಾರಿಶ್ವಾಡ ಕ್ರಾಸ್ನಲ್ಲಿ ಸ್ಟೇಷನರಿ ಹಾಕಿದಂಥ ಒಂದು ಮಾಲಕ ಸಹಿತ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮ ಸಂಘಟನೆ ಮಾಡಿದ್ದಾರೆ. ಕಾರ್ಯಕ್ರಮ ಅಧ್ಯಕ್ಷರು ಆಗಿದ್ದಾರೆ. ಅವ್ರಿಗೂ ಸಹಿತ ಚಪ್ಪಾಳೆ ಮೂಲಕ ಸ್ವಾಗತ ಕೊಡುತ್ತಾ ನಮ್ಮ ಮಹಾಸ್ವಾಮಿಗಳವರನ್ನು ಪುಷ್ಪಗುಚ್ಛ ಕೊಟ್ಟು ಸ್ವಾಗತಿಸಿ ಸತ್ಕರಿಸಬೇಕೆಂದು ನಾನು ಕೇಳ್ಕೊತಾ ಇದ್ದೇನೆ. ಓಂ ಶಿವನಂದನ ಭವಾನಿ ನಂದನ ಹೇ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜಯ 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 ನಾಯಕ ಏಕದಂತ ಕರುಣ. ಧನ್ಯವಾದಗಳು.
ಇನ್ನೊಬ್ಬರು ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನಮ್ಮ ಲಕ್ಕೆಬೆಲ್ ಗ್ರಾಮದ ಯುವ ಮುಖಂಡರು ಕೆಪಿಸಿಸಿ ಸದಸ್ಯರಾದಂತ ಮಹದೇವಣ್ಣ ಕೋಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಅವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆಯಲ್ಲಿ ಖಾನಾಪುರ ತಾಲೂಕಿನಲ್ಲಿ ಶಾಸಕಿ ಅಂಜಲಿ ನಿಂಬಾಳ್ಕರನ್ನು ಆರಿಸ್ತಂದಂತ ಒಂದು ಹಿರಿಮೆ ನಮ್ಮ ಮಹದೇವಣ್ಣ ಕೋಳಿ ಅವರಿಗೆ ಸಲ್ಲಿಸುತ್ತದೆ. ಮಹದೇವಣ್ಣ ಕೋಳಿಗೆ ಜೋರದ ಚಪ್ಪಾಳೆ ಮೂಲಕ ಸ್ವಾಗತ ಕೋರುತ್ತಾ ಕಲ್ಮೇಶ್ ಪಾಟೀಲ್ ಅವಿನಾಶ್ ಪಾಟೀಲ್ ಇವರು ಮಹದೇವಣ್ಣ ಕೋಳಿ ಅವರಿಗೆ ವಿಶೇಷವಾದಂತಹ ಸ್ವಾಗತ ಸತ್ಕಾರ ಮಾಡಬೇಕೆಂದು ಕೇಳ್ಕೊತಾ ಇದ್ದೇವೆ. ಅವಿನಾಶ್ ಪಾಟೀಲ್ ಮತ್ತು ಮಹಾಸ್ವಾಮಿಗಳಿಂದ ಸತ್ಕಾರ. ಖಾನಾಪುರ ತಾಲೂಕು ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ವೆ ಸುಮಾರು 25 ವರ್ಷಗಳಿಂದ ಖಾನಾಪುರ ತಾಲೂಕಿನ ಈ ಒಂದು ಭಾಗದಲ್ಲಿ ಸಂಘಟನೆ ಮಾಡುತ್ತಾ ಬಂದು ಖಾನಾಪುರ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಈಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುವಂತ ಒಂದು ಬಹಳ ಅದ್ಭುತವಾಗಿ ಕನ್ನಡದ ಕಾರ್ಯಕ್ರಮವನ್ನು ಖಾನಾಪುರ ರೋದು ಬೀಡಿ ಗ್ರಾಮದಲ್ಲಿ ನಡೆಸಿದಂತ ಕೀರ್ತಿ ನಮ್ಮ ಕರವೇ ಬಳಗಕ್ಕೆ ಸಲ್ಲಿಸುತ್ತದೆ. ಹಂತದಲ್ಲಿ ಮಾತಿನಲ್ಲಿ ಪ್ರಾವೀಣ್ಯ ಹೊಂದಿದಂತ ನಮ್ಮ ದಶರಥನ ಮನೋಜ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಪ್ರಕಾಶ್ ಪಾಟೀಲ್ ಅವರು ಬಂದು ದಶರಥನ ಬನೋಸಿ ಅವರಿಗೆ ಸ್ವಾಗತಿಸಿ ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಧನ್ಯವಾದ ಕೋರುತ್ತಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಸಂಜಯನ ಪಾಟೀಲ್ ರೈಸ್ ಮಿಲ್ ಇದರ ಮಾಲಕರಾದಂತಹ ಲೊಕ್ಕೋಳಿ ಗ್ರಾಮದ ಯುವ ಉತ್ಸಾಹಿಗಳು ಇವ್ರಿಗೂ ಸಹಿತ ಸ್ವಾಗತ ಕೋರುತ್ತಾ ಉಮೇಶ್ ಪಾಟೀಲ್ ಅವರನ್ನು ಸ್ವಾಗತಿಸಿ ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಬಿಜೆಪಿಯ ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರು ಯುವ ಉತ್ಸಾಹಿಗಳಂತ ಹನುಮಂತನ ಸಂಧಿ ಅವರಿಗೆ ಸಹಿತ ಸ್ವಾಗತ ಮಾಡಬೇಕೆಂದು ಕೇಳ್ಕೊತಾ ಇದ್ದೇನೆ. ಪರಶುರಾಮ್ ಶಾಪುರ್ಕರ್ ಇವರಿಂದ ಗ್ರಾಮದ ಯುವ ಉತ್ಸಾಹಿ ಅಂತ ರಾಜವಣ್ಣ ಪಾಟೀಲ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಸಂಜಯ್ ಪಾಟೀಲ್ ಅವರನ್ನು ಸ್ವಾಗತಿಸಿ ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನಮ್ಮ ಸತತ 2 ಬಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತ ಯುವ ಉತ್ಸಾಹಿಗಳು ಎಲ್ಲ ಯುವಕರಿಗೆ ಮಾರ್ಗದರ್ಶನ ಅಂತ ಅರ್ಜುನನ ಸಂಧಿ ಅವರಿಗೆ ಸಹಿತ ಜೋರಾದ ಚಪ್ಪಾಳೆ ಸ್ವಾಗತ ಕೋರುತ್ತಾ ಹನುಮಂತನ ಅವರು ಪಂಡಿತ್ ಸಂಧಿ ಅವರನ್ನು ಪುಷ್ಪಗುಚ್ಛ ಕೊಟ್ಟವರನ್ನು ಸ್ವಾಗತ ಸತ್ಕರಿಸಬೇಕೆಂದು ನಾನು ಕೇಳ್ಕೊತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಣಿವೇಲ್ ಇಂಟರ್ನ್ಯಾಷನಲ್ ಶಾಲೆಯ ಅಧ್ಯಕ್ಷರಾದಂತ ಸುಭಾಸಣ್ಣ ಪಾಟೀಲ್ ಅವರು ಬರಬೇಕಾಗಿತ್ತು, ಕಾರಣಾಂತರದಿಂದ ಬರ್ಲಿಕ್ಕಾಗಿಲ್ಲ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸುಭಾಸಣ್ಣ ಪಾಟೀಲ್ ಅವ್ರಿಗೂ ಸಹಿತ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತ ಕೋರುತ್ತಾ ಅವರ ಪರವಾಗಿ ಮತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಬಿಜೆಪಿ ಯುವ ಮುಖಂಡರ ಜೊತೆಗೆ ಪಾರಿಶ್ವಾಡ ಪಿಕೆಪಿ ಸೊಸೈಟಿಯ ಸೆಕ್ರೆಟರಿ ಅಂತ ವೀರೇಶನ ದೇವರ ಮನೆಯವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಆನಂದ್ ಪಾಟೀಲ್ ನಮ್ಮ ಲಕ್ಕೆಬೆಲ್ ಗ್ರಾಮದ ಕಿರಾಣಿ ಸ್ಟೋರ್ ಅನ್ನು ಸ್ಥಾಪಿಸಿ ಅವರು ಸ್ವಾಗತಿಸಬೇಕೆಂದು ನಾನು ಕೇಳ್ಕೊತಾ ಇದ್ದೇನೆ. ಯುವ ಉದ್ಯಮಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಪಾರಿಶ್ವಾಡ ಗ್ರಾಮದ ಯುವ ಉತ್ಸಾಹಿಗಳು ಬಿಜೆಪಿ ಮುಖಂಡರು ಬಿಜೆಪಿಯ ಜಿಲ್ಲಾ ವಕ್ತಾರರಾಗಿ ಪಾರಿಶ್ವಾಡ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಲವಾರು ಬಿಜೆಪಿ ಪರ ಸಮಾಜ ಸೇವೆಯನ್ನು ಮಾಡಿದಂತ ನಮ್ಮ ಸಂಜಯನ ಕಂಚೆ ಅವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಚೈತನ್ ಹನ್ಬರ್ ಇವರಿಂದ ವಿಶೇಷವಂತ ಸತ್ಕಾರ. ದೇವಲತ್ತಿ ಗ್ರಾಮದ ಯುವ ಉತ್ಸಾಹಿಗಳು ಡಿಎಸ್ಎಸ್ ಮುಖಂಡರು ಅದೇ ತರನಾಗಿ ನಮ್ಮ ಹೊಸಬೆಳಕು ಸಂಸ್ಥೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸುವಂತ
ಸಮಾಜ ಸೇವಕರಾದಂತ ಉಮೇಶಣ್ಣ ಕೋಲ್ಕಾರ್ ಅವರಿಗೂ ಸಹಿತ ಜೋರದ ಚಪ್ಪಾಳೆ ಮೂಲಕ ಸ್ವಾಗತ ಕೋರ್ತಾ ಇದ್ದೇವೆ. ಮಂಜು ಪಾಟೀಲ್ ಇವರಿಂದ ಕಳ್ಳತನ ಮಾಡಬಾರದು ಎದೆ ಮನವೇ, ಸುಳ್ಳತನ ಹೇಳಬಾರದು ಎದೆ ಮನವೇ. ಸಂಗೀತ ಬಳಗದಲ್ಲಿ ಮುಂದಿನ ಹೆಸರು ಹೇಳ್ಬೇಕು, ಕನ್ನಡದ ಬಗ್ಗೆ ಒಂದು ಹಾಡು ಹೇಳಬೇಕು. ಹುಟ್ಟಿದರೆ ಕನ್ನಡನಲ್ಲಿ ಹುಟ್ಟಬೇಕು ಅಂತ ಹೇಳ್ತಾ ಕರ್ನಾಟಕ ರಕ್ಷಣಾ ವೇದಿಕೆಯ ಖಾನಾಪುರ ತಾಲೂಕಾ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂತ ಯುವ ಉತ್ಸಾಹಿಗಳು ನಮ್ಮ ಹೊಸ ಬೆಳಕು ಸೊಸೈಟಿ ಉಪಾಧ್ಯಕ್ಷರಾದಂತ ಜಯವಂತ್ ನಿಡ್ಗಲ್ಕರ್ ಅವರಿಗೆ ಸಹಿತ ಜೋರಾದ ಚಪ್ಪಾಳೆ ಬರಬೇಕು. ಹುಟ್ಟಿದರೆ ಸಂಜಯ್ ಪಾಟೀಲ್ ಅವರಿಗಿಂದ ಅವರಿಗೆ ಸ್ವಾಗತ. ಮೆಟ್ಟಿದರೆ ಕನ್ನಡವನ್ನ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಲಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಲಿಸುವ ಬಂಡಿ. ಧನ್ಯವಾದಗಳು ಕೋರುತ್ತಾ ದೇವಲತ್ತಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು, ಮಾಜಿ ಉಪಾಧ್ಯಕ್ಷರಾದಂತಹ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಬಿಜೆಪಿ ಯುವ ಮುಖಂಡರಾದಂತ ನಾಗೇಶನ್ನ ಅಕ್ಷಿಮನಿ ಅವರಿಗೆ ಸಹಿತ ಸ್ವಾಗತ ಕೋರ್ತಾ ಇದ್ದೇವೆ. ಅವರಿಗೆ ಸಂಜಯ್ ಪಾಟೀಲ್ ಅವರಿಂದ ಗ್ರಾಮದ ವತಿಯಿಂದ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಸುಸ್ವಾಗತ. ಕವಿ ನುಡಿಗೋಗಿ ಹಾಡಿದ ನೇಗಿಲುಗಿ ಬರಬೇಕು. ದೇವಲತ್ತಿ ಗ್ರಾಮದ ಯುವ ಉತ್ಸಾಹಿಗಳು ಎಲ್ಲೇ ಹೊರಗಳ ಶರತ್ತಿರ್ತಂದ್ರ ನಮ್ಮ ಗೌಡರಲ್ಲಿ ಪ್ರತ್ಯಕ್ಷ ಇರುತ್ತಾರೆ. ಯುವ ಉತ್ಸಾಹಿಗಳು ದೇವಲತ್ತಿ ಗ್ರಾಮದ ನಾಗನಗೌಡ ಪಾಟೀಲ್ ಅವರಿಗೆ ಸಹಿತ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ. ವೈಭವ್ ಅವರಿಂದ ನೇಗಿಲ ಹಿಡಿದ ಹೋದಲು ಹಾಡಿತು ಉಡವ ಯೋಗಿ ನೋಡಲ್ಲಿ. ಧನ್ಯವಾದ ಕೋರುತ್ತಾ ಇನ್ನೊಬ್ಬರು ಯುವ ಉತ್ಸಾಹಿಗಳು ಕಾಮಸಿನ್ಕೊಪ್ ಗ್ರಾಮದ ಯುವ ಮುಖಂಡರಾಗಿ ನಮ್ಮ ಕಾಮಸಿನ್ಕೊಪ್ ಗ್ರಾಮದ ರಾಯಪ್ಪಣ್ಣ ಚಲವಾದಿ, ಅದರ ಜೊತೆಗೆ PKPS ಸೊಸೈಟಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಅವರ ಧರ್ಮ ಪತ್ನಿಯವರು ಸುಮಾರು 2 ವರ್ಷಗಳ ಕಾಲ ದೇವಲತ್ತಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ರಾಯಪ್ಪಣ್ಣ ಅವರಿಗೆ ಸಹಿತ ಗೌಡೇಶ್ ಪಾಟೀಲ್ ಅವರಿಂದ ಸ್ವಾಗತ ಸುಸ್ವಾಗತ. ಕುಮಾರ ವ್ಯಾಸನ ಕವಿ ಸಂಗತ ಪದಗಳನ್ನ ದಾಸರ ಲಕ್ಕೆಬೆಲ್ ಗ್ರಾಮದ ಯುವ ಉತ್ಸಾಹಿಗಳು ಗೌಡಪ್ಪಣ್ಣ ಪಾಟೀಲ್ ಇವರಿಗೆ ಸಹಿತ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಉಮೇಶ್ ಪಾಟೀಲ್ ಅವರು ಸ್ವಾಗತಿಸಿ ಸತ್ಕರಿಸಬೇಕೆಂದು ನಾನು ಕೇಳ್ಕೊತಾ ಇದ್ದೇನೆ. ಜೇನಿನ ಹೊಳೆಯೋ ಹಾಲಿನ ಬಳೆಯೋ ಸುದೆಯೋ ಯುವ ಉತ್ಸಾಹಿಗಳು 2 ಸಲ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದಂತ ನಮ್ಮ ಪರಶುರಾಮ್ ಅವ್ರಿಗೂ ಸಹಿತ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಕೋರ್ತಾ ಇದ್ದೇವೆ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಸೇವೆ ಸಲ್ಲಿಸಿದ್ದರು ಅವರಿಗೆ ಸಹಿತ ಗ್ರಾಮದ ವತಿಯಿಂದ ಯುವ ಉತ್ಸಾಹಿಗಳಿಂದ ವಿಶೇಷ ಸತ್ಕಾರ. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನಮ್ಮ ಪಾಟೀಲ್ ಸರ್ ಅಂತ ವಕೀಲರು ಅಂತ ಹೇಳಿ ನಿಮ್ಮೆಲ್ಲರಿಗೂ ಚಿರಪರಿಚಿತರು, ಬಹಳ ಸಮಾಜಮುಖಿ ಕೆಲಸವನ್ನು ಮಾಡುವಂತ ಪಾಟೀಲ್ ಸರ್ ಅವರಿಗೆ ಸಹಿತ ಗ್ರಾಮದ ವತಿಯಿಂದ ವಿಶೇಷ ಯುವಕರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ರವಿಯ ರಾಶಿಯಲ್ಲಿ ಗ್ರಾಮ ಪಂಚಾಯಿತಿಯ PKPS ಸದಸ್ಯರು, ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 30 ವರ್ಷಗಳ ಸೇವೆಯನ್ನು ಸಲ್ಲಿಸಿದಂತ ನಮ್ಮ ಕುಪ್ಪಟಗೇರಿ ಅಣ್ಣನವರಿಗೆ ಸಹಿತ, ಯಶವಂತ್ ಕುಪ್ಪಟಗೇರಿ ಅವರಿಗೆ ಸಹಿತ ಸಂದೇಶ್ ಪಾಟೀಲ್ ಇವರು ಅವರು ಮಾಲಾರ್ಪಣೆ ಮೂಲಕ ಅವ್ರಿಗೆ ಸ್ವಾಗತಿಸಬೇಕೆಂದು ಪುಷ್ಪಗುಚ್ಛ ಕೊಟ್ಟು ಸ್ವಾಗತಿಸಬೇಕು ಕೇಳ್ಕೊತಾ ಇದ್ದೇನೆ. ದಯಮಾಡಿ ಒಂದು ಸೈಡ್ ನಮ್ಮ ತಾಯಂದಿರು ಕುಂಡಿರಬೇಕು. ದೇವಸ್ಥಾನ ಪಕ್ಕದಲ್ಲಿ ಗ್ರಾಮದ ಎಲ್ಲ ಯುವಕರು ಕಲಾಪ್ರೇಮಿಗಳು ಕುಳಿತುಕೊಳ್ಳುತ್ತಾ ಕಾಮಸಿನ್ಕೊಪ್ ಗ್ರಾಮದ ಯುವ ಉತ್ಸಾಹಿ ಗ್ರಾಮ ಪಂಚಾಯಿತಿ ಸದಸ್ಯರ ಅಂತ ಮಲ್ಲಿಕಾರ್ಜುನ್ ಕೊಂಜೆ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ವೈಜನಾಥ್ ಕೋಳಿ ಅವರಿಂದ ವಿಶೇಷವಂತ ಅವ್ರ ಸ್ವಾಗತ ಸತ್ಕಾರ. ಯುವ ಉದ್ಯಮಿಗಳು ಮೇಸ್ತ್ರಿ ಆದಂತವರು ಮಾರುತಿಯನ್ನ ನಾಂದೂರ್ಕರ್ ಇವ್ರಿಗೂ ಸಹಿತ ಯುವ ಉತ್ಸಾಹಿಗಳು ಬಂದು ಸ್ವಾಗತಿಸಿ ಸತ್ಕರಿಸಬೇಕೆಂದು ನಾನು ಪ್ರದೀಪ್ ಪಾಟೀಲ್ ಅವರಿಗೆ ಕೇಳ್ಕೊತಾ ಇದ್ದೇನೆ. ಮೇಘ ಬರೆದ್ರೆ ಬಹಳ ಚಲೋ ಆಗ್ತೈತಿ, ನಾಟಕ ಮುಂದೂಡ್ತಾ ಹೇಳ್ತಾ
ಗ್ರಾಮ ಪಂಚಾಯತಿ ಸದಸ್ಯರ ಅಂತ ಚಂದ್ರವನ್ನ ಚಲವಾದಿ ಸಮಾಜ ಸೇವೆ ಮುಖಾಂತರ ಲಕ್ಕಿ ಬೆಲ್ಗನು ಹಲವಾರು ಸಮಾಜ ಪರ ಕೆಲಸ ಮಾಡಿದಂತ ಅವ್ರಿಗೂ ಸಹಿತ ಸ್ವಾಗತ ಕೋರ್ತಾ ಇದ್ದೇವೆ. ಭೀಮನಗೌಡ ಪಾಟೀಲ್ ಅವರಿಂದ ಪುಣ್ಯದ ಲೆಕ್ಕ ಮಾಡಿರಿ ಅಕ್ಕ ಬಿಜೆಪಿ ಯುವ ಮುಖಂಡರು ಸಂಜಯನ ಪಾಟೀಲ್ ಹೊಸೂರು ಗ್ರಾಮದ ಯುವ ಉತ್ಸಾಹಿಗಳು ಅವ್ರಿಗೂ ಸಹಿತ ಶಂಕರಗೌಡ ಬರ್ರಿ ತವ್ರು ಬರ್ರಿ ಚಂದ್ರಗೌಡ ಪಾಟೀಲ್ ಇವರಿಂದ ಸ್ವಾಗತ. ಯುವ ಉತ್ಸಾಹಿಗಳು ಲಕ್ಕಲ್ಲಿ ಗ್ರಾಮದ ದೀಪಕ್ ಪಾಟೀಲ್. ಆಗಿನ ಕಾಲಕ್ಕೆ ಟ್ರ್ಯಾಕ್ಸ್ ಅಂದ್ರೆ ಅವ್ರು ಒಂದೇ ಇರ್ತಿತ್ತು, ಬಿಳಿ ಟ್ರ್ಯಾಕ್ಸ್ ಬರ್ತಿತ್ತು ಅದು ನಮ್ಮೂರಿಗೆ. ಅವಾಗ ಅವ್ರು ಡ್ರೈವರ್ ಅಂತ ಹೇಳಿ ಕರಿತಿದ್ದು. ದೀಪಕ್ ಪಾಟೀಲ್ ಅನ್ನೋರಿಗೆ ಸಹ ವಿಶೇಷವಾದ ಸ್ವಾಗತ ಸುಸ್ವಾಗತ. ಅವ್ರಿಗೂ ಸಹಿತ ಶಂಕರಗೌಡ ಪಾಟೀಲ್ ಅವರಿಂದ ವಿಶೇಷ ಸತ್ಕಾರ. ದೇಶ ಸೇವೆಯನ್ನು ಮುಗಿಸಿ ನಮ್ಮ ಗ್ರಾಮಕ್ಕೆ ಆಗಮಿಸಿದಂತ ಕೆಎಂಎಫ್ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುವಂತ ಎಕ್ಸ್ ಆರ್ಮಿ ಚಂದ್ರವಣ್ಣ ಅವರಿಗೆ ಸಹಿತ ವಿಶೇಷ ಸ್ವಾಗತ. ಜೋರದ ಚಪ್ಪಾಳೆ ಬರಬೇಕು ಸೈನಿಕರಿಗೆ. ಜೈ ಜವಾನ್. ನಮ್ಮ ಕಂದಾಯ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುವಂತ ನಾಗೇಶನ್ನ ಚಲವಾದಿ ಅವರಿಗೂ ಸಹಿತ ವಿಶೇಷವಾದಂತ ಒಂದು ಸ್ವಾಗತ ಸತ್ಕಾರ. ಊರಿನ ಯುವ ಉತ್ಸಾಹಿ ಗುರುಯರು ನಮ್ಮ ಗುರುಸಿದ್ದಣ್ಣ ಪಾಟೀಲ್ ಅವರಿಗೂ ಸಹಿತ ವಿಶೇಷವಾದಂತ ಸ್ವಾಗತ ಸತ್ಕಾರ. ಬಿಜೆಪಿಯ ಯುವ ಉತ್ಸಾಹಿಗಳಂತ ಕೊಡಚಾಡು ಗ್ರಾಮದಿಂದ ಆಗಮಿಸಿದಂತ ನಮ್ಮ ರವಿ ಅಣ್ಣನವರಿಗೂ ಸಹಿತ ವಿಶೇಷವಾದಂತ ಸತ್ಕಾರವನ್ನು ಇವತ್ತಿನ ದಿವಸ ಕೋರ್ತಾ ಇದ್ದೇವೆ. ಔರೋಳಿ ಗ್ರಾಮದ ಯುವ ಉತ್ಸಾಹಿಗಳು ಬಿಜೆಪಿ ಯುವ ಮುಖಂಡರ ಅಂತ ಸುನೀಲಣ್ಣ ಪಿಜೋಳಿ ಅವರಿಗೂ ಸಹಿತ ವಿಶೇಷವಾದಂತ ಸ್ವಾಗತ ಸತ್ಕಾರ. ನಮ್ಮ ಕೊಡಚಾಡು ಗ್ರಾಮದ ಯುವ ಉತ್ಸಾಹಿಗಳು ಸಾದೇವಣ್ಣ ಬಡಗೇರ್ ಜೊತೆಗೆ ಬಿಜೆಪಿ ಯುವ ಮುಖಂಡರು ಬಹಳ ಅದ್ಭುತವಾದಂತ ಒಂದು ಕಲಾವಿದರು. ವಿಶ್ವಕರ್ಮ ಕಲೆಯಲ್ಲಿ ವಿಶೇಷವಾದ ಕಲೆಯನ್ನು ಹೊಂದಿರು. ಸುತ್ತಮುತ್ತ ಗ್ರಾಮದಲ್ಲಿ ಅದ್ಭುತವಾದ ತೇರನ್ನು ಸಹಿತ ಮಾಡುವಂತ ಕಲೆ ಆ ಭಗವಂತ ವಿಶ್ವಕರ್ಮ ಅವರಿಗೆ ದಯಪಾಲಿಸಿದ್ದಾರೆ. ಅವ್ರಿಗೂ ಸಹಿತ ವಿಶೇಷವಾದಂತ ಸ್ವಾಗತ ಸುಸ್ವಾಗತ. ಇಂದಿಗೂ ಜೀವನದ ಶಿಲೆಯೊಳಗೆ ಸಂಗೀತ ಧನ್ಯವಾದಗಳು. ಔರೋಳಿ ಗ್ರಾಮದ ಇನ್ನೊಬ್ಬರು ಗ್ರಾಮ ಪಂಚಾಯಿತಿ ಸದಸ್ಯರು ಬಿಜೆಪಿಯ ಯುವ ಮುಖಂಡರಂತ ನಮ್ಮ ಗೌಡ್ರಂತ ಪ್ರಸಿದ್ಧರಂತ ರಾಜುಗೌಡ ಅವರಿಗೂ ಸಹಿತ ವಿಶೇಷವಂತ ಸ್ವಾಗತ ಸುಸ್ವಾಗತ. ಖಾನಾಪುರ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ತಾಲೂಕಾ ಅಧ್ಯಕ್ಷರು. ನಾಳೆ ಮಿತ್ರದ್ರೋಹಿ ನಾಟಕ ಅವರಿಂದ ನಡೀತಾ ಇದೆ. ಸಕಲ ಕಲಾ ವಲ್ಲಭರು ಅಂತ ಹೇಳ್ಬೋದು. ಮಿತ್ರದ್ರೋಹಿ ಅಂದ್ರೆ ಸಂಖ್ಯಾಬಳೆ ನಾಟಕ. ಅದಕ್ಕೆ ಕಾರಣೀಭೂತರ ಅವರ ನಮ್ಮ ರಾಘವೇಂದ್ರನ ಚಲವಾದಿ ಅವರಿಗೆ ವಿಶೇಷ ಸ್ವಾಗತ ಸುಸ್ವಾಗತ. ಲೆಕ್ಕೆಬಿಲ್ ಗ್ರಾಮದ ಯುವ ಉತ್ಸಾಹಿಗಳ ಅಂತ ಲಕ್ಷ್ಮಣ್ಣ ಚಲವಾದಿ ಅವರಿಗೆ ಸಹಿತ ವಿಶೇಷವಂತ ಸ್ವಾಗತ ಸುಸ್ವಾಗತ. ಪ್ರಗತಿಪರ ರೈತರು ಹಾಲು ಮಾರಾಟಗಾರರಂತ ನಮ್ಮ ನಾಮದೇವಣ್ಣ ಕುಪ್ಪಟಿಗೆರೆ ಅವರಿಗೆ ಸಹಿತ ವಿಶೇಷವಂತ ಸ್ವಾಗತ ಯುವ ಉತ್ಸಾಹಿಗಳಿಂದ. ಕೃಷ್ಣ ಅಣ್ಣ ಪರೀಟ್ ನಿನ್ನೆ ತಾನೇ ಹೇಳಿದ್ದು ನಾಟಕದಲ್ಲಿ ನಾವು ನಮ್ಮ ಭಾಗದಲ್ಲಿ ಎಲ್ಲ ಯುವ ಉತ್ಸಾಹಿಗಳು ಅವ್ರ ಮಗಳು ಸ್ಫೂರ್ತಿಲ ಪೂಜಾ ಪಾಟೀಲ್ ಅವರು ಸಹಿತ ದೇಶ ಸೇವೆಯಲ್ಲಿ ತೊಡಗಿದ್ದಾರೆ. ಬಹಳ ಅದ್ಭುತ ಅನಿಸ್ತದೆ. ಯಾಕಂತಂದ್ರೆ ಇವತ್ತಿನ ದಿನಮಾನದಲ್ಲಿ ದೇಶ ಸೇವೆ ಮಾಡುವುದು ಅದ್ಭುತ. ಅವರ ತಂದೆಯನ್ನು ಸಹಿತ ಗ್ರಾಮದ ವತಿಯಿಂದ ಸತ್ಕರಿಸಬೇಕೆಂದು ನಾನು ಕೇಳ್ಕೊತಾ ಇದ್ದೇನೆ. ಜಯರಾಮಣ್ಣ ಚಲವಾದಿ ಇವರು ಸಹಿತ ಎಕ್ಸ್ ಆರ್ಮಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಗತಿಪರ ರೈತರಾಗಿ ಗುರುತಿಸಿಕೊಂಡಿದ್ದಾರೆ. ಅವ್ರಿಗೂ ಸಹಿತ ಗ್ರಾಮ ವತಿಯಿಂದ ವಿಶೇಷವಂತ ಸತ್ಕಾರ. ಭೀಮನಗೌಡ ಪಾಟೀಲ್ ಯುವ ಉತ್ಸಾಹಿಕರು ಇವ್ರಿಗೂ ಸಹಿತ ವಿಶೇಷವಂತ ಸತ್ಕಾರ ಮಾಡಬೇಕೆಂದು ನಾನು ಕೇಳ್ಕೊತಾ ಇದ್ದೇನೆ. ಅದರ ಜೊತೆಗೆ ಯುವ ಉತ್ಸಾಹಿಗಳಂತ
ಶಂಕರಗೌಡ ಪಾಟೀಲ್ ಅವ್ರಿಗೂ ಸಹಿತ ವಿಶೇಷವಂತ ಸತ್ಕಾರ. ಶ್ರೀ ಕಾರ್ಯಕ್ರಮಕ್ಕೆ ಅವಿರತವಾಗಿ ದುಡಿದಂತಹ ನಮ್ಮ ಬಸವರಾಜ್ ಪಾಟೀಲ್, ನಾವು ಡಾಕ್ಟರ್ ಅಂತೇಳಿ ಕರಿತೇವೆ. ಅವರ ಸೇವೆ ಬಹಳ ಅಪರೂಪವಂತ ಸೇವೆ. ಡಾಕ್ಟರ್ ಬಸವರಾಜ್ ಪಾಟೀಲ್ ಅವರಿಗೆ ಮಹಾಸ್ವಾಮಿಗಳು ಅವರಿಗೆ ಸಹಿತ ವಿಶೇಷವಾಗಿ ಶಾಲು ಹಾಕುವುದರ ಮೂಲಕ ಅವರನ್ನು ಸ್ವಾಗತಿಸಿ ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಅದೇ ದಯಮಾಡಿ ಪಂಡಿತನ ಸನದಿ ಈ ಒಂದು ನಾಟಕದ ಹಿತೈಷಿಗಳು ಅವರು ಸಹಿತ ಮಹಾಸ್ವಾಮಿಗಳಿಂದ ಬರಬೇಕೆಂದು ಕೇಳ್ಕೊತಾ ಇದ್ದೇನೆ. ಚೇತನ್ ಹನಬರ್ ಅವರು ಸಹಿತ ವೇದಿಕೆಯಲ್ಲಿ ಬಂದು ಮಹಾಸ್ವಾಮಿಗಳಿಂದ ವಿಶೇಷವಾಗಿ ಅವರನ್ನು ಸತ್ಕರಿಸ್ತಾ ಇದ್ದೇವೆ. ಅದೇ ತರನಾಗಿ ಆನಂದ್ ಪಾಟೀಲ್ ಯುವ ಉದ್ಯಮಿಗಳು, ಇನಾಮದಾರ್ ಶುಗರ್ಸ್ ನಲ್ಲಿ ಕೆಲಸ ಮಾಡುವಂತ ಯುವ ಉತ್ಸಾಹಿ, ಈಗ ತಾನೇ ಹೊಸದಾಗಿ ಸ್ಟೇಷನರಿ ಅಂಗಡಿಯ ಮಾಲಕರಾಗಿದ್ದಾರೆ. ಆನಂದ್ ಪಾಟೀಲ್ ಅವರು ಸಹಿತ ಅವ್ರಿಗೂ ಮಹಾಸ್ವಾಮಿಗಳಿಂದ ವಿಶೇಷವಂತ ಸತ್ಕಾರ. ಸಂಜೀವ್ ಪಾಟೀಲ್ ಇವರಿಗೆ ಸಹಿತ ವಿಶೇಷವಂತ ಸತ್ಕಾರ. ಅಜೂರ್ ಇಮಾಯಿ ಪಾಟೀಲ್ ಎಲ್ಲಿದ್ದರೂ ವೇದಿಕೆ ಮೇಲೆ ಬರಬೇಕು. ಇಮಾಯಿ ಪಾಟೀಲ್ ಎಜುಕೇಶನ್ ಅಧ್ಯಕ್ಷರಾದಂತ ಅರ್ಜುನ್ ಅವರು ಸಹಿತ ಎಲ್ಲಿದ್ದರೂ ವೇದಿಕೆಯ ಮೇಲೆ ಬರಬೇಕು. ಅವ್ರಿಗೂ ಸಹಿತ ಮಹಾಸ್ವಾಮಿಗಳಿಂದ ವಿಶೇಷವಂತ ಸತ್ಕಾರ. ಮಹಂತೇಶನ ಪಾತ್ರಧಾರ ದಯಮಾಡಿ ಎಲ್ಲಿದ್ದರೂ ವೇದಿಕೆಯ ಮೇಲೆ ಆಗಮಿಸಬೇಕೆಂದು ನಾನು ಕೇಳ್ಕೊತಾ ಇದ್ದೇನೆ. ನಮ್ಮ ಪ್ರಕಾಶ್ ಪಾಟೀಲ್ ಇವ್ರಿಗೂ ಸಹಿತ ವಿಶೇಷವಂತ ಸತ್ಕಾರ. ಭುಜಂಗ ಕೋಳಿ, ಅವಿನಾಶ್ ಪಾಟೀಲ್, ಸಂಜೀವ್ ಪಾಟೀಲ್, ಮಿಥುನ್ ಕೋಳಿ ದಯಮಾಡಿ ಇವರು ಎಲ್ಲಿದ್ದರೂ ವೇದಿಕೆ ಮೇಲೆ ಆಗಮಿಸಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೇನೆ. ಇವರಿಗೆಲ್ಲರಿಗೂ ವಿಶೇಷವಾದ ಸ್ವಾಗತ ಕೋರುತ್ತಾ ಕಾರ್ಯಕ್ರಮದ ಸಂಗೀತ ಬಳಗ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ರವಿ ಸಾವಳಗಿ ಹಾಗೂ ಸಂಗಡಿಗರು ಬಂದಿದ್ದಾರೆ. ಉತ್ತರ ಕರ್ನಾಟಕ ಅಂದ್ರೆ ನಿಮ್ಗೆಲ್ಲ ಗೊತ್ತಿದ್ದ ಪ್ರಕಾರ ಜಾನಪದ ಲೋಕಕ್ಕೆ ಸುಪ್ರಸಿದ್ಧವಾದದ್ದು. ಹಂತದಲ್ಲಿ ಆ ಸಂಗೀತ ಬಳಗ ಕಾಪಾಡಿಕೊಂಡು ಹೋಗೋದು ಅಷ್ಟೇ ಕಷ್ಟದ. ಆ ಎಲ್ಲ ಬಳಗಕ್ಕೆ ಸ್ವಾಗತ ಕೋರುತ್ತಾ ಅವರನ್ನು ಆನಂದ್ ಪಾಟೀಲ್ ಸ್ವಾಗತಿಸಿ ಸತ್ಕರಿಸಬೇಕೆಂದು ನಾನು ಕೇಳ್ಕೊತಾ ಇದ್ದೇನೆ. ಒಬ್ಬರು ಯಾರ ಬರ್ರಿ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಪಂಡಿತ್ ಹೋಗ್ಲಿ ಅವರಿಗೆ ಸಹಿತ ಸ್ವಾಗತ ಕೋರುತ್ತಾ ಮಹಾಸ್ವಾಮಿಗಳವರನ್ನು ಸ್ವಾಗತಿಸಿ ಸತ್ಕರಿಸಬೇಕೆಂದು ನಾನು ಕೇಳ್ಕೊತಾ ಇದ್ದೇನೆ. ಅಣ್ಣ ಬರ್ರಿ, ಯಾರೋ ಒಬ್ರು ಬರ್ರಿ. ಅದೇ ತರನಾಗಿ ಬಿಜಾಪುರದಿಂದ ಆಗಮಿಸಿದಂತ ನಮ್ಮ ಮಂಜುನಾಥ್ ಬಿರಾದರ್ ಅವ್ರಿಗೂ ಸಹಿತ ಮಹಾಸ್ವಾಮಿಗಳು ಸ್ವಾಗತಿಸಿ ಸತ್ಕರಿಸಬೇಕೆಂದು ನಾನು ಕೇಳ್ಕೊತಾ ಇದ್ದೇನೆ. ಸಂಜೀವ್ ಪಾಟೀಲನ್ನ ದಯಮಾಡಿ ಎಲ್ಲಿದ್ರೂ ವೇದಿಕೆ ಬರಬೇಕು. ಸಂಗೀತ ಎಲ್ಲ ಬೆಳಗಕ್ಕೂ ಸಹಿತ ವಿಶೇಷವಂತ ಸ್ವಾಗತ. ಅವರೆನ್ನದೇ ಕಾರ್ಯಕ್ರಮದಲ್ಲಿ ನಾಟಕಕ್ಕೋಸ್ಕರ ಬಹಳ ಜನ ದುಡಿದಿರ್ತೀರಿ. ಅವ್ರಿಗೆಲ್ಲರಿಗೂ ಇನ್ನೊಬ್ರು ಇಲ್ಲೊಬ್ರು ಅದಾರ, ಅವರು ಬಹಳ ಮರ್ತು ಬಿಡ್ತಾವ. ನಾವ ಮಾಂತೇಶನ ಪಾತ್ರಧಾರ ಬರಬೇಕು. ಮಾಂತೇಶನ ಚಚಡಿ ಡ್ರಾಮಾ ಸೀನ್ಸ್ ಅಂದ್ರೆ ಅವ್ರಿಗೆಲ್ಲ ಗೊತ್ತಿರ್ತದೆ. ಅವ್ರಿಗೂ ಸಹಿತ ಮಹಾಸ್ವಾಮಿಗಳು, ಯಾಕಂದ್ರೆ ರಾತ್ರಿ ಪೂರ್ತಿ ಬಟನ್ ಇದನ್ನ ಹಚ್ಚ್ರಿ, ಆ ಮೈಕ್ ಕೊಡ್ರಿ ಅಂತ ಹೇಳ್ಕಸ್ ಕರೆದ ಕರಿತೇವ್ ನಾವ್ರ. ಆ ಒಂದು ಬಳಗಕ್ಕೆ ಸಹಿತ ವಿಶೇಷವಂತ ಸತ್ಕಾರ. ವಿಡಿಯೋ ಮಾಡುವಂತ ಅಲ್ಲ ಅಣ್ಣ, ಭೂಪು ಬರಲಿಲ್ಲ ಅಂದ್ರೆ ಕೆಲಸ ಆಗೋಲ್ಲ, ಅವಂದ ಬಟನ್ ಬಿಡೋದು. ಧನ್ಯವಾದ ಕೋರುತ್ತಾ ಅವರನ್ನದೇ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನಂತ ಎಲ್ಲರಿಗೂ ಸಹಿತ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯಂತ ಮಹಾಸ್ವಾಮಿಗಳು ಬಸವೇಶ್ವರ ಫೋಟೋ ಪೂಜೆ ಮತ್ತು ದೀಪ ಪ್ರಜ್ವಲನೆ ಕಾರ್ಯಕ್ರಮ ವೇದಿಕೆ ಮೇಲೆ ಎಲ್ಲಿದ್ದರೂ ಎಲ್ಲರೂ ಸಹಿತ ನಡೆಸಿಕೊಡ್ಬೇಕೆಂದು ಕೇಳ್ಕೊತಾ ಇದ್ದೇವೆ. ಹಲೋ, ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿರಂತ ನಾಗೇಂದ್ರನಾಥ್ ಚೌಗಲ್ಗೆ ಅವರಿಗೆ ಕೂಡ ನಮ್ಮ ಕಮಿಟಿ ಪರವಾಗಿ ಸ್ವಾಗತ.
ಘನತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಘನತೆಯಲ್ಲಿ ಕಲ್ಯಾಣವೆಂಬ ಘನತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಭಕ್ತಿ ರಸವೆಂಬ ತೈಲವನೆರೆದು ದೀಪ ಪ್ರಜ್ವಲನ ಕಾರ್ಯಕ್ರಮ ಸಹಿತ ಮಹಾಸ್ವಾಮಿಗಳೇ ಆದಿಯಾಗಿ ಎಲ್ಲರೂ ದೀಪ ಪ್ರಜ್ವಲನ ಕಾರ್ಯಕ್ರಮ ನಡೆಸಿಕೊಡ್ಬೇಕೆಂದು ಕೇಳ್ಕೊತಾ ಇದ್ದೇವೆ. ದೀಪದಲ್ಲಿ ಬೆಳಗುತ್ತಿದೆ ದೀಪದಲ್ಲಿ ಬೆಳಗುತ್ತಿದೆ ಚೌವತ್ತಿನ ರೂಪ ದೀಪದಲ್ಲಿ ಬೆಳಗುತ್ತಿದೆ ಚೌವತ್ತಿನ ರೂಪ ಬಿಟ್ಟು ನೋಡಿದರೆ ಕಳಿವುದು ಬಿಟ್ಟು ನೋಡಿದರೆ ಕಳಿವುದು ದೀಪ ನೋಡಿದರೆ ಕಳಿವುದು ನೋಡಿದರೆ ಕಳಿವುದು ದೀಪ ದೀಪ. ಧನ್ಯವಾದಗಳು. ಸಮಯ ಬಹಳಾಗಿದೆ. ಅತಿಥಿಗಳು ಮಾತಾಡಿಸುತ್ತ ವಾಡಿಕೆ ಇರುತ್ತದೆ. ಕಾರ್ಯಕ್ರಮ ಉದ್ದೇಶಿಸಿ ದಶರಥನ ಬನೋಸಿ ಸೇರಿದಂತೆ ದಯಮಾಡಿ ಯಾರು ಮಾತಾಡ್ತಿರಲ್ಲ 2 ರಿಂದ 3 ನಿಮಿಷ ಒಳಗೆ ವೇದಿಕೆ ಮೇಲೆ ಇದ್ದವ್ರೆ ಮಹಾಸ್ವಾಮಿಗಳು ಅಷ್ಟೇ ಹೆಸರು ತಗೋರಿ. ಯಾರ್ದು ಹೆಸರು ತಗೋದ್ಲೆ ನೇರವಾಗಿ ವಿಷಯ ಮಾತಾಡಬೇಕು. 2 ರಿಂದ 3 ನಿಮಿಷ ಅಷ್ಟೇ ನಿಮಗೆ ಟೈಮ್ ಕೊಡ್ತಾ ಇದ್ದೇವೆ. ಅಜ್ಜಾರ್ ಲಾಸ್ಟಕ್ಕೆ ಮಾತಾಡ್ತಾರೋ, ಇನ್ನ ಮಂದಿ ಬರೋಕೆ ಬಳಗ. ನಾಡಿನ ಜನತೆಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಿರ್ತಕ್ಕ ತಾಯಿ ಭುವನೇಶ್ವರಿಗೆ ವಂದಿಸ್ತಾ, ರಾಜ್ಯದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಲಕ್ಕೇಬೈಲ್ ಗ್ರಾಮದಲ್ಲಿ ಏನಿವತ್ತು ಚವಾಟೇಶ್ವರ ದೇವರ ಹೋಳಿ ಹುಣ್ಣಿಮೆಯ ಈ ಜಾತ್ರೆಯ ವಿಶೇಷವಾಗಿ ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಅಂತಕ್ಕಂಥ ನಾಟಕದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪೂಜ್ಯರು ಶ್ರೀಗಳು ಆದಂಥ ಚೆನ್ನಬಸವ ದೇವರ ಚರಣಕಮಲಗಳಿಗೆ ಹನ್ನೆಮನೆದು, ಹಾಗೆಯೇ ಶ್ರೀ ಅಪ್ಪಯ್ಯ ಹಿರೇಮಠ್ ಅವರ ಚರಣಕಮಲಗಳಿಗೆ ಹನ್ನೆಮನೆದು, ವೇದಿಕೆಯ ಮೇಲೆ ಶಾಸಕರ ಅನುಪಸ್ಥಿತಿಯಲ್ಲಿ ಆಗಮಿಸಿದಂಥ ಸದಾನಂದ್ರ ಪಾಟೀಲ್ರವರೇ, ಅವರಿವರೆನ್ನದೇ ವೇದಿಕೆಯ ಮೇಲೆ ಆಸೀನರಾದಂಥ ಗಣ್ಯಮಾನ್ಯರೇ, ಆಗಮಿಸಿದಂಥ ಎಲ್ಲ ಕಲಾ ಪ್ರೋತ್ಸಾಹಕರೇ, ತಾಯಂದ್ರೆ, ಮುದ್ದು ಮಕ್ಕಳೇ, ಸಂಗೀತ ಬಳಗದವರೇ, ಪತ್ರಕರ್ತ ಮಿತ್ರರೇ, ಬಂಧುಗಳೇ, ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಪ್ರತಿ ವರ್ಷ ಜಾತ್ರೆಯ ಸಡಗರ ಸಂಭ್ರಮ ಇರ್ತದೆ. ಅಂಥ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ನಾವು ಭಾಗಿಯಾಗ್ತೀವಿ. ಅದು ನಮ್ಮ ಪುಣ್ಯ ಅಂತೇಳಿ ಅಂದ್ಕೋತೀನಿ. ಯಾಕಂತಂದರೆ ವಿಶೇಷವಾಗಿ ಗ್ರಾಮದ ಎಲ್ಲ ಯುವಕರು, ಈ ಗ್ರಾಮದಿಂದ ಬೇರೆ ಗ್ರಾಮಕ್ಕೆ ಹೋದಂಥ ನಮ್ಮ ಹೆಣ್ಮಕ್ಳು, ನಮ್ಮ ತವರು ಮನೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಇದೆ ಅಂಥೇಳಿ ಪಾಲ್ಗೊಂಡು ಖುಷಿಲೇ ಸುಮಾರು 5 ದಿವಸಗಳ ಕಾಲ ಈ ಒಂದು ತಮ್ಮ ಗ್ರಾಮದ ಸಡಗರವನ್ನು ನೋಡೋಕೆ ಬಂದಿರ್ತೀರಿ. ಇಂಥ ಒಂದು ಗ್ರಾಮ ವಿಶೇಷವಾದಂಥ ಒಂದು ಸಂಸ್ಕೃತಿ, ಆಚಾರ, ವಿಚಾರಗಳನ್ನು ಇಟ್ಕೊಂಡು ಈ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ, ಬಂಧುಗಳೇ, ನಿರಂತರವಾಗಿ ತಾವು
ನಿನ್ನೇನು ಒಂದು ನಾಟಕ ನೋಡಿದ್ರಿ, ಇವತ್ತೂ ನಾಟಕ ನೋಡಿದ್ರಿ, ನಾಳೆಯೂ ನೋಡ್ತಾ ಇದ್ದೀರಿ. ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗ್ತಾ ಇರೋದು ನಿಮ್ಮ ಗ್ರಾಮದ ಖುಷಿ ಅಂತ ಹೇಳ್ತಾ, ಬಂಧುಗಳೇ, ವಿಶೇಷವಾಗಿ ತಾವೆಲ್ಲ ನಿನ್ನೆನೂ ನಿದ್ದಿಗೆಟ್ಟಿದ್ದೀರಿ, ಇವತ್ತೂ ನಿದ್ದಿಗೆಡ್ತೀರಿ, ನಾಳೆನೂ ನಿದ್ದಿಗೆಡೋದು. ಹಾಗಾಗಿ ತಾವೆಲ್ಲ ಈಗ ನಾಟಕವನ್ನು ನೋಡಿ ಆನಂದಿಸಕ್ಕೆ ಬಂದಿದ್ದೀರಿ. ತಮ್ಮನ್ನೆಲ್ಲರನ್ನ ರಂಜಿಸಕ್ಕೆ ತಮ್ಮ ಗ್ರಾಮದ ಯುವಕರು ನಾಟಕವನ್ನು ಕಲಿತಾ ಇದ್ದಾರೆ. ಅಂಥವ್ರಿಗೆ ಭಾಳ ದೊಡ್ಡದಾದಂಥ ಪ್ರೋತ್ಸಾಹ ನಿಮ್ಮದು ಬೇಕು. ಯಾಕಂದರೆ ಇಂಥ ಒಂದು ನಾಟಕ ಮಾಡಬೇಕಂದ್ರೆ ಅಳಿವಿನ ಅಂಚಿನಲ್ಲಿರತಕ್ಕಂಥ ಈ ನಾಟಕಗಳನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂತಂದರೆ ಭಾಳ ಕಷ್ಟ ಇದೆ. ಯಾಕೆ ಕಷ್ಟಪ್ಪ ಅಂತಂದ್ರೆ, ಸುತ್ತಾದು ನೂರಾರು ಅತಿಥಿಗಳನ್ನು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು ಮಾಡೋದು, ಅವ್ರಿಗೆ ಫೋನ್ ಮಾಡಿ ಅವ್ರ ಮನೆಗಳಿಗೆ ಕಾರ್ಡ್ ಕೊಡ್ತಕ್ಕಂಥದ್ದು, ಅದ್ರ ಜೊತೆಗೆ ಈ ಸ್ಟೇಜಿಂದು ಇದನ್ನೆಲ್ಲ ನಿರ್ವಹಣೆ ಮಾಡತಕ್ಕಂಥ ಒಂದು ಕಷ್ಟ ಆ ಒಂದು ಮಂಡಳಿಗೆ ಇರ್ತದೆ. ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ, ಇಲ್ಲಿ ಕರೆಸಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಗ್ರಾಮದ ಸಮಸ್ತ ಯುವಕರಿಗೆ, ಗ್ರಾಮದ ಗುರು ಹಿರಿಯರಿಗೆ ನನ್ನ ಅಭಿನಂದನೆ ಅರ್ಪಿಸಿ ನನ್ನ ತೊದಲುಡಿಗೆ ವಿರಾಮ ನೀಡ್ತಾ ಇದ್ದೀನಿ. ನಮಸ್ಕಾರ. ಅಪರೂಪದ ಮಾತುಗಳು. ಯಾಕಂತಂದ್ರೆ ಭಾಳ ಮಾತಾಡ್ರ ಎಷ್ಟು ಮಾತಾಡ್ತಾರಂತಾರೋ, ಬಹಳ ಅದ್ಭುತವಾಗಿ ಮಾತನಾಡಿದಂಥ ನಮ್ಮ ದಶರಥನ್ನ ಬನಸೂರಿಗೆ ಧನ್ಯವಾದ ಕೂರ್ತಾ, ದಯಮಾಡಿ ಯುವ ಉತ್ಸಾಹಿಗಳು ವೇದಿಕೆ ಮೇಲೆ ಬರಬೇಕು. ಸಂಜು ಪಾಟೀಲ್ ಇವರಿಗೆ ಮಹಾಸ್ವಾಮಿಗಳಿಂದ ವಿಶೇಷವಾದಂಥ ಸತ್ಕಾರ ಜರುಗ್ತಾ ಇದೆ. ಸಂಜು ಅವರು ಪಾಟೀಲ್ ಅವರು ವೇದಿಕೆ ಮೇಲೆ ಬರಬೇಕು. ಅದಾದ್ಮೇಲೆ ಪವನ್ ಪಾಟೀಲ್ ಎಲ್ಲಿದ್ರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಮಹಾಸ್ವಾಮಿಗಳಿಂದ ಅವ್ರಿಗೂ ಸಹಿತ ವಿಶೇಷವಾದಂಥ ಸತ್ಕಾರ. ವೈಭವ್ ಕೋಳಿ, ಪವನ್ ಪಾಟೀಲ್ ಅವರು ಆಗಮಿಸಬೇಕು. ವೈಭವ್ ಕೋಳಿ ಅವ್ರಿಗೂ ಸಹಿತ ವಿಶೇಷವಾದಂಥ ಸತ್ಕಾರ. ಮಹೇಶ್ ಪಾಟೀಲ್ ಎಲ್ಲಿದ್ದರೂ ವೇದಿಕೆ ಹತ್ತಿರ ಬರಬೇಕು. ಅವ್ರಿಗೂ ಸಹಿತ ವಿಶೇಷವಾದಂಥ ಸತ್ಕಾರ ಮಹಾಸ್ವಾಮಿಗಳಿಂದ ಜರುಗ್ತಾ ಇದೆ. ಶಿವರಾಜನ್ನ ಶಾಪುರ್ಕರ್ ಸಂಘದ ಹಿತೈಷಿಗಳು, ಇವ್ರಿಗೂ ಸಹಿತ ವಿಶೇಷವಾದಂಥ ಸತ್ಕಾರ. ಸಂದೇಶ್ ಪಾಟೀಲ್ ಇವ್ರಿಗೂ ಸಹಿತ ವಿಶೇಷವಾದಂಥ ಸತ್ಕಾರ. ಶಿವರಾಜ್ ಹನ್ಬರ್ ಇವ್ರಿಗೂ ಸಹಿತ ಮಹಾಸ್ವಾಮಿಗಳಿಂದ ವಿಶೇಷವಾದಂಥ ಸತ್ಕಾರ. ಗೌಡೇಶ್ ಪಾಟೀಲ್ ದಯಮಾಡಿ ಎಲ್ಲಿದ್ರೂ ಬರಬೇಕು, ಅವ್ರಿಗೂ ಸಹಿತ ವಿಶೇಷವಾದ ಸತ್ಕಾರ ಜರುಗ್ತಾ ಇದೆ. ಗೌಡೇಶ್ ಪಾಟೀಲ್. ವೈಜನಾಥ್ ಕೋಳಿ ಇವ್ರಿಗೂ ಸಹಿತ ವಿಶೇಷವಾದ ಸತ್ಕಾರ. ಧನ್ಯವಾದ ಕೋರುತ್ತಾ, ವೈಜನಾಥ್ ಕೋಳಿ ಇವ್ರಿಗೂ ಸಹಿತ ವಿಶೇಷ ಸತ್ಕಾರ. ಧನ್ಯವಾದ ಕೋರುತ್ತಾ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಲೈಲಾ ಶುಗರ್ MD ಆದಂಥ ಸದಾನಂದ್ ಪಾಟೀಲ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳ್ಕೊತಾ ಇದ್ದೇವೆ. ಎಲ್ಲರಿಗೂ ನಮಸ್ಕರಿಸುತ್ತಾ, ಹೋಳಿ ಹುಣ್ಣಿಮೆಯ ನಿಮಿತ್ತವಾಗಿ ಮತ್ತು ಚವಾಟೇಶ್ವರ ಯಾತ್ರೆಯ ನಿಮಿತ್ತವಾಗಿ ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಎಂದ ನಾಟ್ಯ ಪ್ರಯೋಗವನ್ನು ಈ ಊರಿನ ಯುವಕರು ಭಾಳ ವಜ್ರಮಣೆಯಿಂದ ಆಚರಿಸಿದ್ದಾರೆ. ಅದಕ್ಕೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಬೆಳಗ್ಗೆ ಅವರೋಳಿ ಮಠದ ಚನ್ನಬಸವದೇವರು ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಅಪ್ಪಯ್ಯ ಹಿರೇಮಠ ಸಂಬಳವರಿಗೆ ಶಿರಸಾಷ್ಟಾಂಗವನ್ನು ನಮಸ್ಕಾರ ಮಾಡಿ, ಈ ವೇದಿಕೆ ಮೇಲೆ ಉಪಸ್ಥಿತರಾದ ಮಾದೇವಣ್ಣ ಕೋಳಿಯವರೇ, ದಶರಥನ ಬನುಸಿಯವರೇ, ಪಂಡಿತನ ಒಗ್ಲೆಯವರೇ, ಸಂಜು ಪಾಟೀಲ್ ಅವರೇ ಮತ್ತು ಸಂಧ್ಯಣ್ಣ ಅವರೇ, ಉಳಿದೆಲ್ಲ ಮುಖಂಡರೇ ಮತ್ತು ಊರಿನ ಎಲ್ಲ ಹಿರಿಯರೇ, ಅಮ್ಮಂದಿರೇ, ಅಕ್ಕ ತಂಗಿಯಂದಿರೇ, ನಿಮ್ಮೆಲ್ಲರಿಗೂ ಗುರುತಿದೆ, ಹೋಳಿ ಹುಣ್ಣಿಮೆ ಅಂದರೆ ನಾವು ಪ್ರತಿ ವರ್ಷ ಏನೇನು ಕೆಟ್ಟವನ್ನು ನೋಡ್ತೀವಿ, ಕೆಟ್ಟವನ್ನು
ನಮ್ಮ ಜೊತೆಗೆ ತಗೊಂಡು ಹೋಗ್ತಾ ಇರ್ತೀವಿ. ಸುಟ್ಟಿ ಹೊಸ ಜೀವನವನ್ನು ಶುರು ಮಾಡುವಂಥ ಇದು ಹುಣ್ಣಿಮೆ. ಸೊ ಇಂಥ ಒಂದು ಈ ಕಾರ್ಯಕ್ರಮದಲ್ಲಿ ಈ ಭಾಳ ಒಂದು ಚೆನ್ನ ನಾಟಕವನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಆ ಹುಡುಗರನ್ನು ನಾವು ಅಭಿನಂದನಿಸುತ್ತೀವಿ. ಯಾಕಂದರೆ ಪ್ರತಿ ವರ್ಷ ನಮ್ಮ ಲಕ್ಕಿಬೈಲು ಊರಲ್ಲಿ ಅಷ್ಟೇ 2-3 ನಾಟಕಗಳು ಆಗ್ತವೆ. ಪ್ರತಿ ಊರಲ್ಲಿ ವರ್ಷಕ್ಕೆ ಒಂದೇ ಒಂದು ನಾಟಕ ಆಗ್ತಾ ಇರ್ತದೆ. ಆದರೆ ಈ ಕಡೆ 2-3 ನಾಟಕವನ್ನು ಮಾಡ್ತಾರೆ. ಅದಕ್ಕೆ ಈ ಹುಡುಗರನ್ನು ಅಭಿನಂದಿಸಬೇಕು. ಮತ್ತು ನಿಮಗೆ ಎಲ್ಲರಿಗೆ ಗುರುತಿದ್ದಂಗೆ ಈ ಬಹುಶಃ ನಾಟಕ ಇವರು ಎಲ್ಲರೂ ರೈತರಿಗೆ ಕೊಟ್ಟ ಅನ್ನ ಕೊಟ್ಟ ರೈತನಿಗೆ ಕೊಟ್ಟ ಸಾವು ಅದು ಸರ್ಕಾರದ್ದು. ನಿಮ್ಮೆಲ್ಲರಿಗೂ ಗುರುತಿದೆ. ನಾವು ಯಾವಾಗ ದುಡಿಯೋದು ಕಡಿಮೆ ಮಾಡ್ತೀವಿ ಹೇಳ್ರಿ? ನಮ್ಮ ಕಡೆ ಫುಕಟ್ಸೆ ಹಣ ಬಂದರೆ ನಾವು ದುಡಿಯೋದು ಬಂದ್ ಮಾಡಿಬಿಡ್ತೀವಿ. ನಿಮ್ಮೆಲ್ಲರಿಗೂ ಗುರುತಿದೆ. ಎಲ್ಲ ಫ್ರೀ ಇಂಥ ಎಲ್ಲ ಫ್ರೀಗಳನ್ನು ತಗೊಂಡು ನಾವು ಕೆಲಸ ಮಾಡೋದು ಬಿಟ್ಬಿಟ್ರೆ ಮುಂದೆ ನಮ್ಮ ಗತಿ ಏನಾಗ್ಬೋದು? ಅದಕ್ಕೆ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕು. ಏನು ವಿಚಾರ ಮಾಡಬೇಕು ಅಂದರೆ, ನಾವು ನಮ್ಮ ಹೊಲದಾಗ ಅನ್ನ ಬೆಳೆದ್ರೇನ ನಾವು ಬದುಕ್ತೀವಿ. ಅದು ನಾವು ಅನ್ನ ಬಳಸೋದು ಬಂದ್ ಮಾಡಿಬಿಟ್ಟು ಅಂದರೆ ನಾಳೆ ಹೆಂಗೆ ನಮ್ಮ ಜೀವನ ಆಗೋದು? ಅದಕ್ಕೆ ಗೌರ್ಮೆಂಟ್ ಎಷ್ಟೋ ಫ್ರೀಯಾಗಿ ಏನೂ ಕೊಡಲಿ, ಆದರೆ ನಾವು ನಮ್ಮ ಧರ್ಮ ರೈತ ಧರ್ಮ ನಾವು ಬಿಡಬಾರ್ದು. ಅದಕ್ಕೆ ಭಾಳಷ್ಟು ಟೈಮ್ ಆಗಿದೆ. ಎಲ್ಲರೂ ನೀವು ನಾಟಕವನ್ನು ನೋಡಲಿಕ್ಕೆ ಕೂತಿದ್ದೀರಿ. ಈಗಾಗಲೇ ನಮ್ಮ ಲೈಲಾ ಸಕ್ಕರೆ ಕಾರ್ಖಾನೆಯಿಂದ ಹೋದ ವರ್ಷ ಯಾರ್ಯಾರು ಕಬ್ಬು ಕಳಿಸಿದ್ರಿ ಅವರೆಲ್ಲರಿಗೂ ಪ್ರತಿ ಟನ್ಗೆ 1/2 kg ಸಕ್ಕರೆಯನ್ನು ನಾವು ಕೊಡ್ತಾ ಇದ್ದೀವಿ. ಎಲ್ಲ ರೈತ ಬಾಂಧವರು ಬಂದು ಸಕ್ಕರೆಯನ್ನು ಒಯ್ಯಬೇಕು ಅಂತೇಳಿ ಈ ವೇದಿಕೆ ಮುಖಾಂತರ ಹೇಳಿ ನಮಗೆ ಇನ್ನು ಕರೆಸಿ ಸತ್ಕಾರ ಮಾಡಿದ್ದಕ್ಕೆ ಈ ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಹಲಗೇಕರ್ ಸರ್ ಅವರು ಮಾಡಬೇಕಾಗಿತ್ತು. ಆದರೆ ನಾಗೇಶನ್ನ ಹೇಳಿದರು ನಾಳೆಯಿಂದ ಅಧಿವೇಶನ ಶುರು ಇರೋದ್ರಿಂದ ಅವರು ಬೆಂಗಳೂರಿಗೆ ಪ್ರಯಾಣ ಮಾಡಿದ್ದಾರೆ. ಅದಕ್ಕೆ ಅವರು ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಅವ್ರ ಕಡೆಯಿಂದ ನಮ್ಮ ಈ ಲಕ್ಕೆಬೈಲು ಊರಕ್ಕೆ ಸುಮಾರು 45 ಲಕ್ಷ ರೂಪಾಯಿ ಅಷ್ಟು ಕೆಲಸಗಾರಿಕೆಯನ್ನು ಅವರು ಹೂಡಿಕೆ ಮಾಡಿದ್ದಾರೆ. ಸೊ ಇಂದ ಏನೂ ಮುಂದೆ ಕೆಲಸಗಳು ಇದ್ರೇನು ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಶಾಸಕರ ವತಿಯಿಂದ ಎಲ್ಲ ಕೆಲಸಗಳು ಮಾಡ್ತೀವಿ ಅಂತೇಳಿ ಹೇಳ್ತಾ, ಮತ್ತು ಏನು ಪ್ರಾಬ್ಲಮ್ಗಳು ಏನು ಸಮಸ್ಯೆಗಳು ಇದ್ದರೆ ನಮ್ಮ ಗಮನಕ್ಕೆ ತಂದರೆ ಅವೆಲ್ಲ ಸಾಲ್ವ್ ಮಾಡೋದು ಕೆಲಸ ಮಾಡ್ತೀವಿ ಅಂತೇಳಿ ಹೇಳ್ತಾ ಒಂದು 2 ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲರಿಗೂ ವಂದಿಸುತ್ತಾ ನಂದು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಸದಾನಂದ ಪಾಟೀಲ್ ಸರ್ ಅವರಿಗೆ ಸಹಿತ ಧನ್ಯವಾದ ಕೋರುತ್ತಾ, ಹಿಂದೂ ಫ್ರೈಯರ್ ಬ್ಯಾಂಡ್ ನೀನು ಬಹಳ ಹೊತ್ತು ಮಾತಾಡಿದರು. ಅಜ್ಜಗಳ ಮಾತಿನ ಮೇರೆಗೆ ಅವರು ಸಹಿತ 2 ನುಡಿಗಳನ್ನು ಮಾತನಾಡಬೇಕೆಂದು ಕೇಳ್ಕೊತಾ ಇದ್ದೇನೆ. ಪುಣ್ಯ ಶ್ಲೋಕ್ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜ್ ಕಿ. ಏನ್ರಿ ಎಲ್ಲರಿಗೂ ನಿದ್ರೆ ಬರ್ತಾ ಇದೆ? ಊಟ ಮಾಡಿದ್ರಲ್ಲ ಎಲ್ಲರೂ? ಜೈಕರ್ ಹಾಕಿರಲ್ಲ, ಅವಾಜ್ ಖಾನಾಪುರ ಮಠ ಹೋಗ್ಬೇಕು ನಿಮ್ದು ಎಲ್ಲಾರ್ದ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ, ಭಾರತ್ ಮಾತಾ ಕಿ, ವೀರ ಸಂಗೊಳ್ಳಿ ರಾಯಣ್ಣ ಕಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ. ಈಗ ನಿನ್ನೆ ನಾಗೇಂದ್ರನ ಹೇಳಿದ್ರಿ ನಮಗೆ ಪಂಡಿತನ್ನ ನೀವು ಕನ್ನಡ ಮಾತಾಡ್ಬೇಕು. ಈಗ ಹೇಳತ್ತಾರ ನೀವು ಓಪನ್ ಮರಾಠಿ ಮಾತಾಡಿ ಹೇಳತ್ತಾರ. ನಾವು ಯಾವ ಭಾಷೆ ಮಾತಾಡ್ಬೇಕು ನೀವು ಹೇಳ್ರಿ. ಈಗ ಕನ್ನಡ ಮಾತಾಡ್ಬೇಕಲ್ಲ. ನಮ್ಮ ತಪ್ಪ ಆ ಕೂಡಲೇ ನೀವು ಕ್ಷಮ ಮಾಡ್ರಿ ನಮಗೆ. ನಮ್ಮ ಕನ್ನಡ ಅರ್ಧ ಪುಟ್ಕ ತಿಳಿದಿತ್ರಲ್ಲ. ಈ ವೇದಿಕೆಯ ಮೇಲೆ ಆಸೀನರಾದ ಪರಂ ಪೂಜ್ಯ ಔರೋಳಿ ಮಠದ ಚನ್ನ ಬಸವ ದೇವರಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ನಮ್ಮ ಹಿರೇಮಠ ಸ್ವಾಮೀಜಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರೇ ಮತ್ತು ನಮ್ಮ ಎಲ್ಲ ಬಂಧು ಭಗಿನಿಗೆ ನಮಸ್ಕಾರ. ಈಗ ನಾವು ಸಿಂಧೋಳಿಗೆ ಹೋಗಿ ಬಂದೆ. 5 ದಿವಸ ನೀವು ನಮ್ಮ ಚವಾಟ ಯಾತ್ರೆ ಭಕ್ತಿ भावದಿಂದ ನೀವು आचरसित काय म्हणतो ते आम्ही साजरी करता.
ನಮಗೆ ಒಂದು ವಿನಂತಿ ಇದೇವ್ರಿ, ನೋಡ್ರಿ ಅಲ್ಲೇ ಈಗ ಸಂದಳಿಗೆ ನಾವು ಹೋಗಿ ಮಾತಾಡಿದ್ದೇವೆ. ಗಣಪತಿ ಯಾವಾಗ ಬರ್ತೀವ್ರಲ್ಲ ಆ ಟೈಮ್ದಾಗೂ 11 ದಿವಸ ನಾವು ವಿಜೃಂಭಣೆಯಿಂದ ಗಣಪತಿ ನಾವು ಆಚರಿಸುತ್ತೇವೆ. ಗಣಪತಿ ಬಂದ ಕೂಡಲೇ ಸೆಕೆಂಡ್ ದಿವಸ 2ನೇ ದಿವಸ ನಾ ಏನು ಮಾಡ್ತೇವೆ? ಹುಂದ್ರಿ ಮಾಡ್ತೇವೆ. ನಮ್ಮ ಹಿಂದೂ ಧರ್ಮದ ಅದು ಮಹಾಪಾಪು. गणपती ಅಂದ್ರೆ भगवान कृष्णचा अवतार, महाविष्णू अवतार होतो. गणपतीच्या समोर आम्ही मटण ठेवतो आणि त्या ठिकाणी गणपतीला आम्ही नैवेद्य दाखवतो. ही बदनामी कोणती? तर आमच्या हिंदू धर्माची बदनामी आहे. ठीक आहे, आम्ही दिवस आहे ನಮ್ಮ 11 दिवस इदेವ್ರಿ ನಾವು गणपती सण साजरे ಮಾಡ್ತೇವೆ. 11 दिवस आम्ही गणपती साजरे करतो. गणपती हा आमचा विघ्नहर्ता आहे. आणि त्याच दुसऱ्या दिवशी आम्ही गणपती समोर काय करतो? मटण ठेवतो. मग तिसऱ्या दिवशी काय होतंय? ऍक्सिडेंट होतंय, सुसाईड होतंय, पोरं मरतात. आम्ही क्षत्रिय आहोत, मटण खाल्लं पाहिजे, तुम्ही नाही म्हणत. नाही, मटणाला आमचा विरोध नाहीये. निदान गणपती आणतो ते विसर्जनपर्यंत तरी कोण मटण खाऊ नका, असं मी लक्केबेलच्या ग्रामस्थांकडे मी विनंती करतो. ಎಲ್ಲರೂ ಬಿಡ್ತಿರಲ್ಲ ಮಟನ್? 11 ದಿವಸ ಅಷ್ಟೇ ಹೇಳತ್ತೇನ್ರಿ ನಾ. दुसरं ನಿನ್ನೇನು ಒಂದು ವಿಷಯ ಮಾತಾಡ್ತೀರಿ ನಾ. ಯಾಕೋ ನಮ್ಮ ವೀರ ಸಂಗೊಳ್ಳಿ ರಾಯಣ್ಣವ್ರ ಮೂರ್ತಿ ನೋಡ್ಕೇಸಿ ನಮಗೆ ಭಾಳ ಖುಷಿ ಆಗೈತ್ರಿ. ಒಂದು ಮಾತು ಹೇಳ್ತೀನಿ ನಾ. वीर संगोळी रायण्णा आमच्या नंदगडमध्ये त्यांना फाशी दिले का? ते फक्त कन्नड लोकांसाठी जगले काय हो? छत्रपती शिवाजी महाराज महाराष्ट्रात जन्माला आले, ते फक्त मराठी लोकांसाठी लढले काय हो? महाराणा प्रताप ते फक्त राजपूत लोकांसाठी लढले काय हो? भगत सिंग ते फक्त पंजाबी लोकांसाठी लढले काय हो? सुभाषचंद्र बोस काय ते पश्चिम बंगालसाठी लढले काय हो? नाही, त्यांनी आपलं जीवन संपूर्ण देव देश धर्मासाठी दिलेलं आहे. तर बस माझ्या लक्केबेलच्या ग्रामस्थांना एवढीच विनंती करतो की आज चव्हाट्या यात्रेसमोर एक पोरगा लक्केबेलमधनं मी काल बी सांगितलोय, एक SP, एक DC, एक IG, एक इन्स्पेक्टर व्हा. कारण ನಮ್ಮ ಅಜವ್ರೆ ನಮ್ಮ ಲಕ್ಕಿಬೇಲ ಊರದ ಹಿರಿಯರದ ನಮ್ಮ ಬಗ್ಗೆ ಭಾಳ ಪ್ರೀತಿ ಇದೆ. ನೀನೇನು ನಮ್ಗೆ ವಕ್ತಾರು ಹಾಕಿದ್ರಿ, ಇವತ್ತು ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು. ನಮ್ಮ ಪರಸು ಇರ್ಬೋದು, ನಮ್ಮ ಜ್ಯೋತಿಬಾ, ನಮ್ಮ ಚಂದ್ರಣ್ಣ ಇರ್ಬೋದು, ಸಂಧಿ ಸಾಹೇಬರು, ನಮ್ಮೆಲ್ಲ ಹಿರಿಯರು ಯಾವ್ದ್ರಿ ಕೂಡ ನಾವು ಅವ್ರಿಗೆ ಅಷ್ಟೇ ಹೇಳ್ತೇನೆ ರೀ. ಯಾವ ಧರ್ಮವೆಲ್ಲ ಯಾವಾಗ ಅತ್ಯಾಚಾರ ಆಗ್ತೈತಲ್ಲ, ನೀವು ಎಲ್ಲರೂ ಬರಬೇಕು ನಮ್ಮ ಜೊತೆ. ನೋಡಿ, ನಾವು ಯಾವ ಭಾಷೆಗೆ ವಿರೋಧ ಮಾಡಂಗಿಲ್ಲ, ನಾವು ಯಾವ ಜಾತಿಗೆ ವಿರೋಧ ಮಾಡಂಗಿಲ್ಲ. ಪಕ್ಷ ಇಲೆಕ್ಷನ್ ಬಂದ ಕೂಡಲೇ ಪಕ್ಷಕ್ಕೆ ಬರೀ 15 ವರ್ಷ. ಯಾಕಂದ್ರೆ ಮಹದೇವಣ್ಣ ಕುಳಿನೋ ನಮ್ಮ ಜೊತೆ ಅದಾರ, ಅವರು ನಮ್ಮ ಬಿಗರು ಅದಾರ. ಆದ್ರೆ ಕೂಡ ಯಾವಾಗ ಧರ್ಮದ ವಿಷಯ ಬರ್ತೈತ್ರಲ್ಲ, ನೀವೆಲ್ಲರೂ ವಿಷಯ ಒಗ್ಗಟ್ಟಾಗೂ ನಮ್ಮ ಜೊತೆ ಬರಬೇಕು. ಒಂದೇ ವಿಷಯ ಮಾತಾಡ್ಕೊಂಡು ನಮ್ಮ ಭಾಷಣ ಮುಗಿದ್ ಬಿಡ್ತೀನಿ ರೀ ನಾ. ಒಂದೇ ವಿಷಯ ರೀ. ಈಗ ನೋಡಿ, ಮೊನ್ನೆ ಇರಾನ್ದಾಗ ಒಂದು ಯುದ್ಧ ಆಗೈತಿ. ಇರಾನ್ ಜೊತೆ ಯುದ್ಧ ಯಾರು ಮಾಡಿದ್ರಿ? ಅಮೆರಿಕ ಮತ್ತು ಇಸ್ರೇಲ್. ಅಲ್ಲೇ ಒಬ್ಬ ಶೈತಾನ್ ಸತ್ತಲ್ಲೇ. ಇರಾನ್ದಾಗ ಒಬ್ಬ ಸೈತಾನ್ ಸತ್ ನಂತರ ಇಲ್ಲಿ ಭಾರತ ಒಳಗ ಅವ್ರ ಬಗ್ಗೆ ಶ್ರದ್ಧಾಂಜಲಿ ಮಾಡತ್ತಾರ. ಏನ್ ಸಂಬಂಧ ರೀ? ಅವ್ರ ಇಸ್ರೇಲ್ದ ಅವ್ರದ್ದು ಸಂಬಂಧ. ಯಾವಾಗ ಪೆಹಲ್ಗಾಮ್ದ ವಿಷಯ ಇದ್ದು ನಮ್ಮ ಹಿಂದೂ ಹೆಣ್ಮಕ್ಕಳ ಮೇಲೆ ಹಿಂದೂ ಧರ್ಮ ಕೇಳ್ಕೊಂಡು ನೀ ಕಲ್ಮಾ ಓದಬೇಕಂದ್ರೆ ಅಲ್ಲೇ ನಮ್ಗೆ 25-26 ಜನಕ್ಕೆ ಕೊಂದ್ರೆ ಅಲ್ಲೇ ಆ ಟೈಮ್ದಾಗ ಎಲ್ಲೇ ಹೋತ್ರಿ ಅವರು. ನೋಡ್ರಿ, ನಮ್ಗೆ ನಾವು ಯಾರಿಗೆ ಮಾತಾಡ್ತಾ ಇದ್ದು ನೀವು ಅರ್ಥ ಮಾಡ್ಕೋರಿ. ನಾ ಇವತ್ತು ಹೇಳ್ತೇನ್ರಿ, ನೀವು ಪೂಜೆ ಬೇಕಂದ್ರೆ APJ ಅಬ್ದುಲ್ ಕಲಾಂಗೆ ಸ್ಮಾರಕ ಮಾಡ್ರಿ, ನೀವು ಅಶ್ಫಾಕುಲ್ಲಾ ಖಾನ್ ಅವ್ರ ಸ್ಮಾರಕ ಮಾಡ್ರಿ. ನೀವು देशद्रोही स्मारक मारक होगबेडा ಅಂದ್ರೆ हे सगळ्यांना विनंती करतो. इथं जो बोलून आम्हाला मान सन्मान दिल्याबद्दल मी सगळ्या ग्रामस्थांचे लक्केबेलांचे मनापासून अभिनंदन करतो आणि माझे भाषण संपवतो. भारत माता की जय. जय श्रीराम. ಧನ್ಯವಾದಗಳು ಕೋರುತ್ತಾ ಮಾದೇವಣ್ಣ ಕೋಳಿ ಅವರು ಅವರ ತೊದಲು ನುಡಿಗಳಿಂದ 2 ವಿಷಯವನ್ನು ಮಾತನಾಡಬೇಕೆಂದು ಕೇಳ್ಕೊತಾ ಇದ್ದೇನೆ. ಇವತ್ತಿನ ಲಕ್ಕೆಬೆಲೆ ಗ್ರಾಮದಲ್ಲಿ ಚೌಡೇಶ್ವರ ದೇವಸ್ಥಾನಕ್ಕೆ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಶ್ರೀ 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 ಚನ್ನಬಸವ ದೇವರು ಬೆಳಕಿಮಠ ಅವರೊಳ್ಳಿ ಮತ್ತೊಬ್ಬ ಸ್ವಾಮೀಜಿಯವರು ನಮ್ಮದೇ ಗ್ರಾಮದ ಅಪ್ಪಯ್ಯ ಸ್ವಾಮೀಜಿಯವರೇ ಈ ಒಂದು ನಾಟಕ ಕಾರ್ಯಕ್ರಮದ ಸಂದರ್ಭದಲ್ಲಿ ಉಪಸ್ಥಿತರಿದ್ದಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ, ಗ್ರಾಮದ ಸಮಸ್ತ ಗುರು ಹಿರಿಯರೇ, ಅನಂತ ಮಂದಿರೇ, ಇದು ನಾವು ಪ್ರತಿ ವರ್ಷ 5 ದಿನಗಳ ಕಾಲ ಆಗುವಂಥ ಒಂದು ಕಾರ್ಯಕ್ರಮ. ನಿನ್ನೆ ಒಂದು ಕಾರ್ಯಕ್ರಮ ಮತ್ತು ಇವತ್ತೊಂದು ಕಾರ್ಯಕ್ರಮ, ನಾಳೆ ಒಂದು ಕಾರ್ಯಕ್ರಮ. ಅದಕ್ಕೆ ತಾವೆಲ್ಲೂ ಬಂದಿದ್ರಿ,
ತಮಗೆಲ್ಲರಿಗೂ ನಮ್ಮ ಚವರ್ಸರು ತಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಮಾತನ್ನು ಸಂದರ್ಭ ಹೇಳುತ್ತಾ, ಬಂಧುಗಳೇ, ಎಲ್ಲಕ್ಕೆ ಮೊದಲು ನಾವು ನಮ್ಮ ತಾಯಿ ತಂದೆ ನಮ್ಮದು ಅನ್ನುವಂಥ ಭಾವನೆ ಇಟ್ಕೋಬೇಕು. ಮೊದಲು ಇದು ಇಟ್ಕೊಂಡ್ರೆ ಎಲ್ಲ ಸರಿ ಆಗ್ತದೆ. ನಾವು ನಮ್ಮದೇ ಬಿಟ್ಟು ನಾವು ಮತ್ತೊಬ್ಬರು ಟೀಕೆ ಮಾಡಕ್ಕೆ ಹೋದ್ರೆ ಸರಿ ಆಗೋದಿಲ್ಲ. ಯಾವುದೇ ಸಂದರ್ಭದಲ್ಲಿ ನಾವು ನಮ್ಮದು ನಮ್ಮ ಸಂಬಂಧಿಕರು ಅಚ್ಚುಬತ್ತು ನಮ್ಮದು ಅನ್ನೋಂಥ ಅಭಿಮಾನ ಬಂತಪ್ಪ ಅಂದರೆ ಇದು ಯಾವುದೋ ಟೀಕೆ ಟಿಪ್ಪಣಿ ವಿಷಯ ಬರೋದೇ ಇಲ್ಲ. ಇದ್ರ ಮುಂದೆ ಇನ್ನೂ ನಾವು ಮಾತಾಡೋ ಅವಕಾಶ ಇತ್ತು. ಆದರೆ ಇಲ್ಲಿ ನಮ್ಮ ಗುರುಗಳು ಅದಾರ, ನಮ್ಮ ಗುರುಗಳ ಮಾರ್ಗದರ್ಶನ ಭಾಳ ಮುಖ್ಯ ಅದ. ಅವ್ರು ನಮ್ಮ ಮಾರ್ಗದರ್ಶನ ಮಾಡ್ತಾರೆ. ಅದಕ್ಕೆ ತಾವೆಲ್ಲರೂ ಕುಂದು ಕೇಳಬೇಕು ಅನ್ನೋದು ಮಾತನ್ನು ಹೇಳುತ್ತಾ, ನನಗೆ ಅವಕಾಶ ಕೊಟ್ಟಿರುತ್ತಾ ಸಂಘಟನೆಗೆ ಧನ್ಯವಾದ ಅರ್ಪಿಸಿ ಇವತ್ತು ಮುಂದಿನ ಕಾರ್ಯಕ್ರಮ ನಮ್ಮ ಸ್ವಾಮಿಗಳು ಮಾತಾಡ್ಬೇಕಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಎಷ್ಟಿದ್ರೆ ಹಿಂಗಿರ್ಬೇಕು ಎಲ್ಲರೂ. ಒಂದೊಂದು ಕಡೆ ಕಾರ್ಯಕ್ರಮ ಮೈಕ್ ಕೊಟ್ರೆ 5-10 ನಿಮಿಷ ಮಾತಾಡ್ತಾರೋ. ಮಾದೇವನ್ನ ಕೇಳಿ 2 ನಿಮಿಷದಲ್ಲಿ ಮಾತಾಡಕ್ಕೆ ಧನ್ಯವಾದ ಕೋರುತ್ತಾ, ಪರಮ ಪೂಜ್ಯರು, ನಡೆದಾಡುವ ದೇವರು, ಅವರೊಳ್ಳಿ ಬೆಳಕಿ ರುದ್ರಸ್ವಾಮಿ ಮಠದ ಪೀಠಾಧ್ಯಕ್ಷರು ಬಹಳ ಅದ್ಭುತವಾದಂತ ಒಂದು ದೇವಸ್ಥಾನವನ್ನು ನಿಮ್ಮೆಲ್ಲರ ಒಂದು ಭಕ್ತಿಯ ಸೇವೆಯಿಂದ ಅವರು ಕಟ್ತಾ ಇದ್ದಾರೆ. ಇನ್ನು ಹೆಚ್ಚೆಚ್ಚು ನಾವೆಲ್ಲರೂ ಕೂಡಿಕೊಂಡು ಸೇವೆಯನ್ನು ಮಾಡೋಣ ಅಂತ ಹೇಳುತ್ತಾ ಕಾರ್ಯಕ್ರಮ ಕುರಿತು ಅವರ ಆಶೀರ್ವಚನ ನೀಡಬೇಕೆಂದು ಕೇಳ್ಕೊತಾ ಇದ್ದೇನೆ. ದಯಮಾಡಿ ಇಲ್ಲಿ ತರಿಗೆ ಸೀಟಿ ಅದು ಏನು ಹೊಡಕ್ ಹೋಗ್ಬೇಡ್ರಿ. ಆಶೀರ್ವಚನ ಮಾಡುವಾಗ ಎಲ್ಲರೂ ಶಾಂತ ರೀತಿಯಿಂದ 5 ನಿಮಿಷಗಳ ಕಾಲ ಇರಬೇಕೆಂದು ತಮ್ಮಲ್ಲಿ ವಿನಂತಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರು ರುದ್ರಮುನೀಶ್ವರಾಯ ನಮಃ. ಓಂ ಶ್ರೀ ಸದ್ಗುರು ಶಾಂಡಿಲೇಶ್ವರಾಯ ನಮಃ. ಅರ್ಥವಿಲ್ಲದ ಓದು ಬೇಡ, ಶಾಂತಿ ಇಲ್ಲದ ಮನೆ ಬೇಡ, ರುಚಿ ಇಲ್ಲದ ಅಡುಗೆ ಬೇಡ, ಖುಷಿ ಇಲ್ಲದ ಜೀವನ ಬೇಡ, ಮಧುರತೆ ಇಲ್ಲದ ಮಾತು ಬೇಡ, ನಿಷ್ಠೆ ಇಲ್ಲದ ಧ್ಯಾನ ಬೇಡ, ಭಗವಂತನನ್ನು ಮರೆಯಬೇಡ, ಮರೆತು ಹಾಳಾಗಬೇಡ, ಮರೆತು ಹಾಳಾಗಬೇಡ ಅನ್ನುವ ಹಾಗೆ ನನ್ನ ಲಕ್ಕೇಬೈಲು ಗ್ರಾಮದಲ್ಲಿ ಚವಾಟೇಶ್ವರರ ಜಾತ್ರಾ ಮಹೋತ್ಸವದ ನಿಮಿತ್ತ ಚವಾಟೇಶ್ವರರ ದೇವಸ್ಥಾನದ ಭವ್ಯ ರಂಗ ಮಂದಿರದಲ್ಲಿ ತುತ್ತು ಕೊಟ್ಟ ರೈತನಿಗೆ, ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಅನ್ನುವಂಥ ಈ ನಾಟಕದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಹೆಮ್ಮೆಯ ಖಾನಾಪುರ ತಾಲೂಕಿನ ಜನಪ್ರಿಯ ಶಾಸಕರ ಅನುಪಸ್ಥಿತಿ ಒಳಗೆ ಆತ್ಮೀಯರಾದ ಸದಾನಂದನ ಪಾಟೀಲ್ ಅವರಿಗೆ ಶರಣುಗಳನ್ನು ತಿಳಿಸಿ, ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಚಂದ್ರಗೌಡ ಪಾಟೀಲ್ ಅವರಿಗೂ ಶರಣುಗಳನ್ನು ತಿಳಿಸಿ, ಪಕ್ಕದಲ್ಲೇ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಅಪ್ಪಯ್ಯ ಸ್ವಾಮಿಗಳಲ್ಲಿಯೂ ಕೂಡ ಶರಣುಗಳನ್ನು ತಿಳಿಸಿ, ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಈ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಆತ್ಮೀಯರು ನಾಗೇಶನ್ನ ಮಾತಾಡ್ಬೇಕಾರೆ ತೊದಲು ನುಡಿ ಅಂತಂದ್ರು. ಅದಕ್ಕಂತೆ ಎಷ್ಟೆಷ್ಟು ಸರಿ ಅಧ್ಯಕ್ಷರಾಗಿ ಹೇಳಿದ್ದೀರಿ. ತೊದಲು ನುಡಿ ಏನನ್ನ ಬಿರುಸಿನ ನುಡಿ. ಕೋಳಿ ಅವರಿಗೂ ಕೂಡ ಶರಣುಗಳನ್ನು ತಿಳಿಸಿ, ನಮ್ಮ ಮದೇವನ್ನ ಕೋಳಿ ಅವರಿಗೂ ಕೂಡ ಶರಣುಗಳನ್ನು ತಿಳಿಸಿ, ಆತ್ಮೀಯರಾದ ದಶರಥನ ಬನೋಶಿ ಅವರಿಗೂ ಶರಣುಗಳನ್ನು ತಿಳಿಸಿ, ಆತ್ಮೀಯರಾಗಿರ್ತಕ್ಕಂಥ ಪಂಡಿತನ ಉಗ್ಲೆ ಅವ್ರಿಗೂ ಶರಣುಗಳನ್ನು ತಿಳಿಸಿ, ಎಲ್ಲ ಅತಿಥಿ ಮಹೋದಯರು ಭಾಳ ಮಂದಿ ಇದ್ದಾರೆ. ಎಲ್ಲರದು ಹೆಸರು ಹೇಳಲೇ ಬ್ಯಾಡ್ರಿ, ಜೋರಾಗಿ ಹೇಳ್ರಿ. ಹೇಳಿಲ್ರ? ಬ್ಯಾಡ್ ಅಂದ್ರೆ ಚಪ್ಪಾಳೆ ಬಿಡ್ರಿ. ನಮ್ಮ ಅವುಗಳು ಹೇಳ್ರಿ ಅನ್ನಕತ್ತಾರ ನೋಡ್ರಿ. ಎಲ್ಲ ಅತಿಥಿ ಮಹೋದಯರಿಗೂ ಶರಣುಗಳನ್ನು ತಿಳಿಸಿ, ನಿರೂಪಣಾಕಾರರಾಗಿದ್ದ ನಾಗೇಂದ್ರನ ಅವರಲ್ಲಿ ಹಾಗೂ ಈ ನಾಟಕವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಯುವ ಮಿತ್ರರಲ್ಲಿ, ಸಂಗೀತ ಬಳಗದವರಲ್ಲಿ, ಪಾತ್ರಧಾರಿಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ನೀವೆಲ್ಲ ನಾಟಕ ಅಭಿಮಾನಿಗಳು, ಚವಾಟೆ ಜನ ಭಕ್ತರು ಗೊತ್ತಾಗೋತ್ ನನಗೆ. ನಾಟಕ ಅಭಿಮಾನಿಗಳೇನಾರು ಕೈ ಎತ್ರಿ. ಚವಾಟಪ್ಪನ ಭಕ್ತರನ್ನವ್ರ ಕೈ ಎತ್ರಿ. ಓ, ಚವಾಟಜ್ಜನ ಭಕ್ತರ ಅದಕ್ಕೆ ಶಾಂತ ರೀತಿ ತಿಳ್ಕೊಂತಾರ. ನಾನು ಎಲ್ಲ ಚವಾಟೇಶ್ವರರ ಭಕ್ತ ಸಮೂಹಕ್ಕೆ ಭಕ್ತಿಯ ಶರಣು ಶರಣು ಶರಣಾರ್ಥಿ. ತಮ್ಮ ಬಹಳ ಸುಂದರವಾಗಿರ್ತಕ್ಕಂಥ ನಾಟಕ. ಅನ್ನ ಕೊಟ್ಟ ತುತ್ತು ರೈತನಿಗೆ ಸಾವು ತಂದ ಸರ್ಕಾರ. ಅರ್ಥ ಮಾಡ್ಕೊಂಡು ಬದುಕ್ರಿ. ಅನ್ನ ಕೊಡೋರು ಯಾರು ಗೊತ್ತಾತಿಲ್ಲ ನಿಮಗ? ಗೊತ್ತಾತ್ರ? ಸಾವು ಕೊಡೋರು ಯಾರು, ಅನ್ನ ಕೊಡೋರು ಯಾರು ಅನ್ನೋದು ಈ ಮಾತಿನಾಗ ಅರ್ಥ ಆತಲ್ಲ ನಿಮಗ? ನಾ ಹೇಳೋದಿಷ್ಟ, ಯಾರು ಕೊಟ್ಟದ್ದು ಎಲ್ಲಿ ತನಕ ಯಾರ ಕೊಟ್ಟಾರಂತಂದ್ರು ಅದು ಭಾಳ ದಿನ ಇರಂಗಿಲ್ಲ. ಕೊಡಾವ ಭಗವಂತ. ಇವತ್ತೇನ್ರ ಚವಾಟ್ಯಪ್ಪ ಕೊಟ್ಟ ಅಂದ್ರೆ ಜೀವನ ತನಕ, ಕೊನೆಯ ತನಕ ನಮ್ಮಂತೆಕಿರುತ್ತದ. ಇಲ್ಲಿ ತಿಳಿದು ಬದುಕಬೇಕಾದದ್ದು ಏನಂತಂದ್ರ, ಇವತ್ತು ಜಾತ್ರೆ ಐತಿ ಬರ್ರಿ ಅಂತ ನೀವು ಯಾರು ಬರ್ತಿರ್ಲಿಲ್ಲ.
ಜಾತ್ರೆ ಅದ ಬರ್ರಿ ಅಂತಂದ್ರೆ ಯಾರು ಬರ್ತಿರ್ಲಿಲ್ಲ. ಇವತ್ತಿಲ್ಲೊಂದು ನಾಟಕದ ಬರ್ರಿ ಅಂತಂದ್ರೆ ಎಲ್ಲರೂ ಬರ್ತೀರಿ ಅಂತ ತಿಳ್ಕೊಂಡು ಯುವಕರು ನಾಟಕ ಆಯೋಜನೆ ಮಾಡ್ಕೊಂಡ ನಿಮಗೊಂದು ಸಂದೇಶ ಈ ನಾಟಕದ ಮುಖಾಂತರ ಕೊಡಾಕತ್ತಾರ. ಈ ಸಂದೇಶ ನಾಟಕದ ಮುಖಾಂತರ ಏನು ಸಂದೇಶ ಕೊಡಾಕತ್ತಾರ ಅಂತಂದ್ರ, ಈ ಜಗತ್ತಿನೊಳಗ ದೊಡ್ಡವ್ರಂತ ಭಾಳ ಮಂದಿ ಅದಾರ, ಅಧಿಕಾರ ಹಿಡಿದವರೆಲ್ಲ ದೊಡ್ಡವ್ರಾಗಂಗಿಲ್ಲ, ಆಸ್ತಿ ಇದ್ದವರೆಲ್ಲ ದೊಡ್ಡವ್ರಾಗಂಗಿಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ತವ್ರೆಲ್ಲ ದೊಡ್ಡವ್ರಾಗಂಗಿಲ್ಲ. ಯಾರು ದೊಡ್ಡವ್ರು ಈ ಜಗತ್ತಿನೊಳಗಂತಂದ್ರ ನಿಜವಾಗ್ಲೂ ದೊಡ್ಡವರು ರೈತರು ಅನ್ನತಕ್ಕಂಥ ಸಂದೇಶವನ್ನ ಸಾರಿರ್ತಕ್ಕಂಥ ಈ ಚವಾಟ್ ಲಕ್ಕೇಬೈಲದ ಗ್ರಾಮದ ಯುವಕರಿಗೆ ಒಂದು ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ನಾವು ಪ್ರೀತಿಯನ್ನ ಹಂಚೋಣ. ಬಂಧುಗಳೇ, ಇವತ್ತಿನ ದಿನಮಾನದೊಳಗ ನಾವು ಹೋಳಿ ಹಬ್ಬ, ಯಾವ ಹಬ್ಬ ರೀ? ಹೋಳಿ ಹಬ್ಬ. ನೆನಪಿಟ್ಕೊಳ್ಬೇಕು, ನಾವು ಹೋಳಿ ಹಬ್ಬ ಆಚರಣೆ ಮಾಡ್ಬೇಕಾದ್ರೆ ಕೈ ಎಲ್ಲ ಎಲ್ಲಿರ್ತಾವ? ನಮ್ಮ ಬಾಯಿಗಿರ್ತಾವ. ಅರ್ಥ ಮಾಡ್ಕೊಳ್ಬೇಕು. ಏನಂತೇವೆ ನಾವು? ಕಾಮನ್ನ ಅಂತೇವೆ. ಏನಂತೇವೆ? ಮನ್ಮಥ ಮತ್ತು ರತಿದೇವಿ. ಈ ಕಾಮನ್ನ ಅಂದ್ರೆ ಅರ್ಥ ಅರಿಷಡ್ ವರ್ಗಗಳು ಬರ್ತಾವ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತೇಳಿ. ಈ ಕಾಮ ಅನ್ನತಕ್ಕಂಥದ್ದನ್ನ ನಾವಿವತ್ತು ಕಾಮನ್ನಾಗ ಬೆಂಕಿ ಹಚ್ಚುವುದಲ್ಲ, ನಮ್ಮೊಳಗಿರ್ತಕ್ಕಂಥ ಕಾಮ ಬಯಕೆಗಳನ್ನೆಲ್ಲ ಸುಟ್ಟು ಭಗವಂತನ ಸಾಮೀಪ್ಯಕ್ಕೆ ಹೋಗ್ಬೇಕಂತಂದ್ರೆ ಏನ್ ಮಾಡ್ಬೇಕ್ರಿ ನಾವು? ಈ ಹಬ್ಬವನ್ನ ಆಚರಣೆ ಜರಕರ್ತ ಕಾಮದ ಬೆನ್ನು ಹತ್ತಿದ್ರೆ ಹೊಯ್ಕೊಂಡ ಹೋಗುವುದಕ್ಕತಿ ಜೀವನದೊಳಗೆ ಅನ್ನುವಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಧರ್ಮ ಯಾವುದಾದ್ರೂ ಇದ್ರೆ ನಮ್ಮ ಹಿಂದೂ ಧರ್ಮ ಅನ್ನತಕ್ಕಂಥದ್ದನ್ನ ಈ ಸಂದರ್ಭದೊಳಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧರ್ಮ, ಆಚಾರ, ವಿಚಾರ, ಪರಂಪರೆ, ಸಂಸ್ಕೃತಿ, ಸಂಸ್ಕಾರಗಳು ಸುಮಾರು ವರ್ಷದಿಂದ ಈ ಗ್ರಾಮಕ್ಕೆ ಬರಾಕತ್ತಿದ್ವಿ. ಬರುತ್ನ್ಯಾಗ ನೋಡಿದೆ ಜನ ಕಮ್ಮಿ ಅದಲ್ಲ ಅಂತಂದೆ. ಜನ ಕಮ್ಮಿ ಅದಲ್ಲ ಅನ್ಕೊಡ್ದ ಅಜ್ಜಾರ ಹೊಳ್ಳಿ ಹೋಗುತ್ನ್ಯಾಗ ನಿಮಗೆ ಜಗನ ಇರಂಗಿಲ್ಲ ತಗೋರಿ ಅಂತಂದ್ರ. ಇದು ನಾಟಕಕ್ಕಾಗಿ ಬರುವ ಬಂದಿಕ್ಕಿಂತ ಇಲ್ಲಿ ಎಲ್ಲರೂ ಬರೋರು ಚವಾಟಪ್ಪನ ನಾಟಕ ನೋಡುದು ನೆಪ, ಚವಾಟಪ್ಪನ ದರ್ಶನ ಆಕತ್ತೆ ಅಂತೇಳಿ ನೀವೆಲ್ಲರೂ ಬಂದೇರಿ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಬಹಳಷ್ಟು ಜನ ಯುವಕರು ಕುಂತೇರಿ, ಚಪ್ಪಾಳೆ ತಟ್ರಿ, ಸೀಳ್ ಹಾಕಬೇಡ್ರಿ, ಕೂಗ್ ಹಾಕಬೇಡ್ರಿ. ಒಂದ ಮಾತು ನನ್ನ ಕಡೆ ಅಂತ, ನಿಮಗ ನೀವು ಭಾಳ ಚಲೋ ಕೆಲಸ ಮಾಡಿದ್ರೆ ನಿಮ್ಮ ಅಪ್ಪಗೆ ಸತ್ಕಾರ ಮಾಡ್ತಾರ. ಸಣ್ಣ ಉದಾಹರಣೆ, ಯಾರ ಮಗಳು ಆರ್ಮಿಗೆ ಹೋಗಿದ್ದಾರೆ ಎದ್ದು ತಗೊಡ್ರಿ. ಇಲ್ಲ, ಇವ್ರ ಮಗಳು ಆರ್ಮಿಗೆ ಹೋಗ್ಯಾಳ. ಪೂಜಾ ಪರೀಟ್ ಆರ್ಮಿಗೆ ಹೋಗ್ಯಾಳ. ಅವಳಿಲ್ಲ, ಆದ್ರ ಸತ್ಕಾರ ಯಾರಿಗೆ ಮಾಡ್ಯಾರ್ರಿ? ತಂದೆಗೆ ಮಾಡ್ಯಾರಲ್ಲ. ಮಕ್ಕಳಾದಂಥವ್ರು ಒಳ್ಳೆ ಕೆಲಸ ಮಾಡಿದ್ರ ಹಿಂಗ ಸತ್ಕಾರ ಆಗ್ತೈತಿ. ಮಕ್ಕಳಾದಂಥವ್ರು ಕೆಟ್ಟ ಕೆಲಸ ಮಾಡಿದ್ರೆ ಯಾವನ ಮಗ ಅನ್ಸೋದಾಕೈತಿ. ಇಷ್ಟ ನಾ ಹೇಳೋದು ಅರ್ಥ ಆತ್ ನಿಮಗ? ಬಾಳ ಚಲೋ ಕೆಲಸ ಮಾಡಿದ್ರಿ ಯಾ ಪುಣ್ಯವಂತನ ಮಗ ಅಂತ ಕರೀತಾರ. ಚಲೋ ಕೆಲಸ ಮಾಡಿದ್ರಿ ಏನಂತಾರು? ಪುಣ್ಯವಂತನ ಮಗ ಅಂತಾರು. ಅದ ಕೆಟ್ಟ ಕೆಲಸ ಮಾಡಿದ್ರ ಯಾವನ ಮಗ ಅನ್ನತ್ತಾರ. ಆ ಕಾರಣಕ್ಕ ಜನ್ಮ ಕೊಟ್ಟ ಅಪ್ಪನ್ನ ಮತ್ತೊಬ್ಬರ ಕಡೆಯಿಂದ ಬೇಯಿಸ್ತಕ್ಕಂಥದ್ದು ಯಾರ್ದು ಜವಾಬ್ದಾರಿ? ಯಾರು ಬೇಯಿಸ್ಬೇಕೋ ಬೇಯಿಸ್ಬಾರ್ದು, ಹೌದಿಲ್ಲವ? ಅದಕ್ಕೆ ತಂದೆ ತಾಯಿಯರನ್ನ ದೇವ್ರಂತ ತಿಳಿದುಕೊಂಡಿರ್ತಕ್ಕಂಥ ದೇಶ ಯಾವ್ದ್ರಿ? ತಂದೆ ತಾಯಿಯರನ್ನ ದೇವ್ರಂತ ತಿಳಿದುಕೊಂಡಿರ್ತಕ್ಕಂಥ ದೇಶ ಯಾವ್ದ್ರಿ? ಜೋರಾಗಿ ಹೇಳ್ರಿ. ಅದ ದೇಶದಾಗ ಹುಟ್ಟಿರಿಲ್ ನೀವು? ಜನ್ಮ ಕೊಟ್ಟಂತ ತಾಯಿನ, ಜನ್ಮವೆತ್ತಿರ್ತಕ್ಕಂಥ ಭೂಮಿ ಋಣ ತೀರ್ಸಕ್ಕಾಗಂಗಿಲ್ಲ. ಬರೇ ಬಾಯಿಲೆ ಹೇಳ್ಯಾರ ಋಣ ತೀರಿಸ್ಬೇಕು ನಾವು. ಸನಾತನ ನಮ್ಮ ಸಂಸ್ಕೃತಿ ಒಳಗ, ನಮ್ಮ ಪರಂಪರೆ ಒಳಗ ಅತಿಥಿ ದೇವೋ ಭವ ಅನ್ನತಕ್ಕಂಥ ದೇಶ ಯಾವ್ದ್ರಿ? ತಂದೆ ತಾಯಿಯರನ್ನ ದೇವ್ರಂತ ತಿಳಿದುಕೊಳ್ಳುವಂತ ದೇಶ ಯಾವುದು? ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಹಾ ಕಚ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರೂ ಸುಖಿಗಳಾಗಿರ್ಲಿ, ಎಲ್ಲರೂ ಸಂತೋಷದಿಂದ ಇರಲಿ, ಎಲ್ಲರೂ ಪ್ರೀತಿಯಿಂದ ಇರಲಿ, ಎಲ್ಲರ ಕಷ್ಟ ದೂರ ಆಗ್ಲಿ ಅನ್ನುವಂಥ ದೇಶ ಯಾವ್ದ್ರಿ? ಹೌದಾ ಇಲ್ಲ? ಅಂತ ದೇಶದಾಗ ನಾವು ಹುಟ್ಟೇವಿಲ್ಲ. ನಮ್ಮ ದೇಶದ ಕೀರ್ತಿಯನ್ನ ಮುಗಿಲೆತ್ತರಕ್ಕೆ ಒಯ್ಯುವಂತ ಜವಾಬ್ದಾರಿ ಮ್ಯಾಲ ಕುಂತವ್ರದಷ್ಟನೂ ಇಲ್ಲ, ಕೆಳಕ್ ಕುಂತವ್ರದಷ್ಟ ಇಲ್ಲ, ಇದನ್ನ ಆಳುವಂತವ್ರದಷ್ಟ ಅಲ್ಲ, ಅದು ಎಲ್ಲರ ಹೊಣೆ. ಆ ನಿಟ್ಟಿನೊಳಗ ಧರ್ಮಕ್ಕಾಗಿ ನಾವೆಲ್ಲರೂ ತಲೆಬಾಗೋಣ. ಧರ್ಮೋ, ಜೋರಾಗಿ ಹೇಳ್ರಿ, ಧರ್ಮೋ ರಕ್ಷಂತಿ. ಯಾರು ಧರ್ಮವನ್ನ ರಕ್ಷಣೆ ಮಾಡ್ತಾರ ಅವರನ್ನ ಧರ್ಮ ರಕ್ಷಣೆ ಮಾಡ್ತದ. ಇದೇ ರೀತಿ ಧಾರ್ಮಿಕ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಕ್ರಮಗಳು, ಶೈಕ್ಷಣಿಕ ಕಾರ್ಯಕ್ರಮಗಳು, ಎಲ್ಲ ರೀತಿ ಕಾರ್ಯಕ್ರಮಗಳ ಈ ಊರೊಳಗ ನಡೀಲಿ. ಬಹುಶಃ ಬಹಳ ಖುಷಿ ಆಯ್ತು. ಸದಾನಂದನವ್ರಿಗೆ ಅಂದೆ, ಅಣ್ಣ ಈ ಚವಾಟಪ್ಪ ಯಾವ ಸಮುದಾಯಕ್ಕೆ ಸೇರ್ಪಡ್ತಾನು ಅಂತೇಳಿ. ಹಿಂದೂ ಸಮುದಾಯಕ್ಕೆ ಅಂತಂದ್ರು ಅವ್ರು. ನಾ ಹೇಳೋದು ಇಲ್ಲಿ ಬಹಳ ಅರ್ಥ ಮಾಡ್ಕೊಳ್ಬೇಕು. ಈ ಮಾತು ಯಾಕೆ ಹೇಳತ್ತೇನಂದ್ರೆ, ಪಂಡಿತನ ಒಂದು ಮಾತು ಹೇಳಿದ್ರು,
ಆ ಕಾರಣಕ್ಕೆ ಅಣ್ಣ ಮಾತಾಡೋತ್ನಾಗ ಅನ್ನಗಂದೆ ಅಣ್ಣ ಚವಾಟಪ್ಪ ಯಾವ ಸಮುದಾಯಕ್ಕೆ ಸೇರ್ಪಡ್ತಾನೋ ಅಂತಂದೆ. ನಮ್ಮ ಭಾರತ ದೇಶದಾಗ ಎಲ್ಲರೂ ಪೂಜೆ ಮಾಡ್ತಾರೋ ಹಿಂದೂ ಧರ್ಮಕ್ಕೆ. ನಾನು ಸುಮ್ಮ ನೋಡ್ಬೇಕು ತಡಿ ಅಂತೇಳಿ ಗೂಗಲ್ದಾಗ ಸರ್ಚ್ ಮಾಡಿದ್ನಿ. ಈಗ ಜಸ್ಟ್ ಅಂದ್ರೆ ಗೂಗಲ್ದಾಗ ಮಾಹಿತಿ ಕೊಡ್ತೈತೇನೋ ಅಂತೇಳಿ. ಅವಾಗ ಗೂಗಲ್ದಾಗ ಇರಾಕ್ಲಿಲ್ಲ, ಅವರು ನಕ್ರು ನಾನು ನಕ್ಕೆ. ಇದು ನಡೆದ ಉದಾಹರಣೆ ಜಸ್ಟ್. ಇಲ್ಲಿ ತಿಳ್ಕೊಳ್ಬೇಕಾದದ್ದಿಷ್ಟ ನಾವು. ಇಲ್ಲಿ ತಿಳ್ಕೊಳ್ಬೇಕಾದದ್ದಿಷ್ಟ, ಜಾತ್ರೆಗಳು ಜಾತ್ರೆಗಳಾಗಬಾರ್ದು. ಜಾತ್ರೆಗಳೆಲ್ಲ ಜಾತ್ರೆಗಳಾಗಬಾರ್ದು, ಜಾಗೃತಿಯ ಜಾತ್ರೆಗಳಾಗಬೇಕು. ನಾ ಹೇಳೋದು ಅರ್ಥ ಆಗ್ಲಿಕ್ಕತ್ತದಲ್ಲ ನಿಮಗ? ಜಾತ್ರೆಗಳೆಲ್ಲ ಜಾತ್ರೆಗಳಾಗಬಾರ್ದು, ಜಾತ್ರೆಗಳಾಗಬೇಕು. ಜಯಂತಿಗಳೆಲ್ಲ ಜಯಂತಿ ಆಗಬಾರ್ದು, ಜಾಗೃತಿಗಾಗಿ ಜಯಂತಿಗಳಾಗಬೇಕು ಅನ್ನತಕ್ಕಂಥದ್ದನ್ನ ನಾವೆಲ್ಲರೂ ಕಲಿಬೇಕು. ಎಲ್ಲವನ್ನ ಬಿಟ್ಟು ಪ್ರೀತಿ, ಮಮತೆ, ವಾತ್ಸಲ್ಯದಿಂದ ಬದುಕಬೇಕು. ಇಲ್ಲಿ ಏನು ಕಟ್ಕೊಂಡು ಹೋಗೋಂಗಿಲ್ಲ. ಸತ್ತಾಗ ಬರೋದಿಲ್ಲ ತಮ್ಮ ನಿನ್ನ ಪಾಲಿಗೆ. ಯಾರು ಹಾಡ್ಯಾರಣ್ಣ ಇದನ್ನ? ಶಬ್ಬೀರ್ ಡಾಂಗೆ ಹಾಡಿದನ ಕೇಳ್ರಿ ಹಾಡು. ಸತ್ತಾಗ ಬರುವುದಿಲ್ಲ ತಮ್ಮ ನಿನ್ನ ಪಾಲಿಗೆ, ನೆನೆಸಿ ಮಾತಾಡೋ ಮನೆಯನ್ನ ಹೂರ್ಣದ ಹೋಳಗಿ. ಅಂದ್ರೆ ಸತ್ ಮ್ಯಾಗ ಏನ್ ಮಾಡ್ತಾರೆ ಅವ? ಇಟ್ಟು ಬಂದ ಮ್ಯಾಗ ನಮ್ಮ ಹೆಸರ್ಲೆ ತಿಥಿ ಹೋಳಿಗೆ ಮಾಡಿರ್ತಾರಿಲ್ಲ, ಅಷ್ಟೇ ಕಮ್ಮಿ ಹೆಸರು ನೋಡಿ. ನೀವೇನು ಗಳಿಸ್ರಿ ಏನೋ ಮಾಡ್ಲಿ, ಆದ್ರೆ ಪುಣ್ಯ ಮಾಡಿದ್ರಿ ಅಂತಂದ್ರ, ಏನಾದ್ರೂ ಧರ್ಮದ ಕಾರ್ಯ ಮಾಡಿದ್ರಿ ಅಂತಂದ್ರ ಇಲ್ಲಿ ನಿಮಗ ಕಿಮ್ಮತ್ತಿಲ್ಲದ ಇದ್ರು ಮ್ಯಾಗಾದ್ರೂ ಭಾಳ ಮಂದಿ ತಿಳ್ಯಾಗ ಇಲ್ಲೇ ಕಿಮ್ಮತ್ತಿಲ್ಲ ಅಂದ್ರೆ ಮ್ಯಾಗ ಹೋಗಿ ಕಿಮ್ಮತ್ತಿ ಅಂತ ತಗೊಂಡು ಏನ್ ಮಾಡೋಣ? ಅಲ್ಲೋ ಅನ್ನ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ. ಮೊದಲು ಇಲ್ಲಿ ಬೇಕಾಗ್ರಿ, ಆಮೇಲೆ ಮ್ಯಾಗ ಬೇಕಾಕಿರಿ. ಏನೋ ಹೇಳತ್ತಾರ ಹಿಂದಿನವ್ರು ಯಾರೋ ಒಬ್ರು, ಇಲ್ಲಲ್ಲ? ಇಲ್ಲಿ ಬೇಕಾಗ್ಲಿಲ್ಲ ಅಂತಂದ್ರ ಎಲ್ಲೂ ಬೇಕಾಗಂಗಿಲ್ಲ. ಅದಕ್ಕೆ ಇವತ್ತು ಜಾತ್ರೆ ನಡೆದದ. ಅನ್ಯಕ್ಷೇತ್ರೇ ಕೃತಂ, ಇದೊಂದು ನೆನಪಿಟ್ಕೊಂಡ್ಬಿಡ್ರಿ ಎಲ್ಲರೂ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪನ ಭವಿಷ್ಯತಿ. ಎಲ್ಲೋ ಮಾಡಿರ್ತಕ್ಕಂಥ ಪಾಪ ಕಳ್ಕೊಳ್ಳಾಕ ಎಲ್ಲಿ ಹೋಗ್ಬೇಕ್ರಿ? ಪುಣ್ಯಕ್ಷೇತ್ರಕ್ಕೆ ಬರ್ಬೇಕು, ಹೌದಿಲ್ರಿ? ಇದೆಲ್ಲ ಪುಣ್ಯಕ್ಷೇತ್ರ, ಚವಾಟಪ್ಪನ ಸಾನ್ನಿಧ್ಯ ಅಲ್ಲ ಇದೆಲ್ಲ. ಇಲ್ಲಿ ಬಂದು ಏನಾದ್ರೂ ಎಲ್ಲೋ ಮಾಡಿರ್ತಕ್ಕಂಥ ಪಾಪ ಕಳ್ಕೊಳ್ಳಾಕ ಇಲ್ಲಿ ಬರ್ಬೇಕ. ಇಲ್ಲಿ ಬಂದು ಏನಾದ್ರೂ ಪಾಪ ಮಾಡಿದ್ರಿ ಅಂತಂದ್ರೆ ಎಲ್ಲಿ ಹೋದ್ರು ನಿಮ್ಮ ಪಾಪ ಹೋಗೋಂಗಿಲ್ಲ. ನೀವು ವಜ್ರದ ಲೇಪನ ಮಾಡ್ಕೊಂಡ್ರು ನಿಮ್ಮ ಪಾಪ ಹೋಗೋಂಗಿಲ್ಲ. ಯಾರಿಗೂ ತೊಂದರೆ ಕೊಡಕ್ ಹೋಗ್ಬೇಡ್ರಿ. ಆರಕ್ಷಕ ಅಧಿಕಾರಿಗಳು ಬಂದಾರ, ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ತಟ್ರಿ. ಪಾಪ ಇಲ್ಲಿ ಯಾರ್ದು ಗಲಾಟೆ ಏನು ಆಗಬಾರ್ದು ಅಂತೇಳಿ ಅವರು ಶ್ರಮ ಪಟ್ಟು ಕಾಯ್ತಿರ್ತಾರೆ. ಅವ್ರಿಗೆ ಕೆಲಸ ಹಚ್ಚಕ್ ಹೋಗ್ಬೇಡ್ರಿ. ನಾವು ತುತ್ತು ಕಿವಿಗೆ ಹೋಯಂಗಿಲ್ಲ, ಬಾಯಿಗೆ ಹೋಯ್ತೇವೆ, ಹೌದಿಲ್ಲ? ನಾವು ತಪ್ಪು ಮಾಡದೇ ಇದ್ರೆ ಮುಗಿದು ಹೋತ್, ಹೌದಿಲ್ರಿ? ಹೌದಾ ಇಲ್ಲ? ಗದ್ಲಾ ಮಾಡ್ದಂಗ ಕುಂತ ಶಾಂತ ರೀತಿಯಿಂದ ನಾಟಕ ನೋಡ್ಕೊಂಡ ತಾವು ಆನಂದ ಪಡ್ರಿ ಅನ್ನತಕ್ಕಂಥ ಮಾತನ್ನ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ. ಮಠ ಕಟ್ಟತ್ತೇವೆ. ಅವರೊಳ್ಳಿ ಮಠ ಕಟ್ಟಡ ಆಗೋದು ಬಹಳಷ್ಟು ಜನಕ್ಕೆ ಗೊತ್ತದ ಅಂತ ತಿಳ್ಕೊಂಡೇನಿ. ಗೊತ್ತದ ಇಲ್ಲವ? ನೀವು ಹೂ ಅಂದಿದ್ರೆ 2,000 ರೂಪಾಯಿ ಕೇಳಿಗಿಡ್ಯಾರ ಅಂತ ಚಿಂತೆ ಐತನ್ನ ಅವ್ರಿಗೆ. ಹ್ಞೂ ಅಂದೇರವ, ಗೊತ್ತೈತ್ರಿ? ಅವರೊಳ್ಳಿ ಮಠ ಕಟ್ಟಡ ಮಾಡೋದು ಗೊತ್ತೈತನ್ನವ್ರ ಕೈ ಎತ್ರಿ. ಗೊತ್ತೈತಂದ್ರೆ ಪಟ್ಟಿ ಕೊಡೋದಕ್ಕೈತೆ ಅನ್ನೋ ಮಂದಿ ಐತಿದ್ರಾಗ. ಇಲ್ಲಲ್ಲ? ನಿಮ್ಮ ಊರಿಗೆ ಪಟ್ಟಿಗೆ ಬರ್ಬೇಕನ್ನಕತ್ತೇವೆ. ಮಠದ ಕಟ್ಟಡದ ಪಟ್ಟಿಗೆ ಬರೋಣ ಅಂತಂದ್ರೆ ಜೋರಾಗಿ ಚಪ್ಪಾಳೆ ತಟ್ಟಿ ಬಿಡ್ರಿ. ನೀವು ತಟ್ಟಾತೀರ ಅನ್ನಗೊಡ್ರಿ, ನಿಮಗೆ ರೊಕ್ಕ ಬರೋಂಗಿಲ್ಲ 2,000 ರೂಪಾಯಿ. ನಮ್ಗೆ ಗೆಳೆಯರು ತಟ್ಟಾತಾರ. ಪಾಪ ಏನು ಮಾಡೋದು? ಇನ್ನೂ ನೌಕರಿ ಮದುವೆ ಗಿದ್ವಿ ಅದು ಅವ್ರಿಗೆ ಬರ ಹಾಕಬಾರ್ದಂತ ಐತಿ. ನಮ್ಮ ಹೋಗುಗಳನ್ನ ಕೇಳಿದ್ರೆ ಚಪ್ಪಾಳಿ ತಟ್ಟಕ್ಕ ತಯಾರಿಲ್ಲ. ಬರೋಣ ಬೇಡ ಯವ್ವ, ನಾವ್ ಈ ಊರನ್ನವ್ರ ಅಲ್ರಿ, ಬೇರೆ ಊರನ್ನವ್ರ ಅನ್ನತ್ತಾರ ಅವ್ರ. ಹಂಗೇನಿಲ್ಲ, ಎಲ್ಲರಿಗೂ ಒಳ್ಳೇದಾಗ್ಲಿ. ಮಠ ಕಟ್ಟಾಕತ್ತೇವಿ, ಬಂದು ನೋಡ್ರಿ. ಎಲ್ಲರಿಗೂ ಭಗವಂತ ಒಳ್ಳೆ ಬುದ್ಧಿಯನ್ನು ಕೊಡ್ಲಿ. ಮಕ್ಕಳಿಗೆ ಹೇಳ್ರಿ, ಆನ್ಲೈನ್ ಗೇಮ್ಗಳನ್ನು ಆಡೋದು ಕಮ್ಮಿ ಮಾಡಕ್ ಹೇಳ್ರಿ. ಇವತ್ತಿನ ಪರಿಸ್ಥಿತಿ ಭಾಳ ಕೆಟ್ಟ ಹೊಂಟದ. ಕಲಿಯುಗ ಕೆಟ್ಟದ ಅಂತೇವಿ. ಕಲಿಯುಗ ಕೆಟ್ಟಿಲ್ಲ. ಇವತ್ತು ಕಿಮ್ಮತ್ತಿನ ಮನಿ ಎಲ್ಲಾ ಬಿಟ್ಟು ಕಾಸು ಇವತ್ತು ಅಂಗಳದಾಗ ಬಂದು ಕುಂದ್ರಾತೇವಿ ಅಂತಂದ್ರೆ ಇದಕ್ಕೆ ಅಂಗಳ ಅಂತೇರಿಲ್ಲ, ಇದಕ್ಕೆ ಅಂಗಳ ಅಂತೇರಿಲ್ಲ. ಕಲಿಯುಗ ಕೆಟ್ಟ ಇಲ್ಲಿ ಬಂದು ಕುಂದ್ರಾಕ ಹಾಕಿತ್ ನಾವು. ಕಲಿಯುಗ ಕೆಟ್ಟಿಲ್ಲ, ನಾವು ಕೆಡಕತ್ತೇವಿ. ನಾವು ಕೆಡದಂಗ ನಮ್ಮ ಮನಿ ಕೆಡದಂಗ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ತಂದೆ ತಾಯಿಯರು ದೇವ್ರನ್ನುವಂತ ಭಾವನೆಗಳನ್ನ ಮಕ್ಕಳಂತೆ ಬಿತ್ರಿ. ಅಲ್ಲೇ ಇಲ್ಲೇ ಸಂಘದಾಗ ಸಾಲ ಮಾಡಿ ಫೋನ್ ಕೊಡಿಸಿರ್ತೀರಿ, ಅವ್ರು ಆನ್ಲೈನ್ ಗೇಮ್ ಮಾಡ್ಕೊಂತ ಜೀವನ ಹಾಳು ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದದ. ಹಂಗಾಗೋದು ಬೇಡ. ಚವಾಟೆಪ್ಪ ಎಲ್ಲರಿಗೂ ಪ್ರೀತಿ ತುಂಬಿರ್ತಕ್ಕಂಥ ಮನಸ್ಸುಗಳನ್ನ ನೀಡ್ಲಿ. ಇವತ್ತು ತಮಗೇನಂತ ಆಶೀರ್ವಾದ ಮಾಡ್ಬೇಕಂತ ನಾ ಅನ್ಕೊಂಡೇನಿ ಅಂತಂದ್ರ, ನಿಮ್ಮ ಮಕ್ಕಳ IAS IPS ಅಧಿಕಾರಿಗಳಾಗೋದು ಬೇಡ. ಹೊಲದ ಮ್ಯಾಗ ಹೊಲ ತಗೊಳ್ದೇ ಇದ್ರು ನಡೀತದ, ಮನಿ ಮ್ಯಾಗ ಮನಿ ಕಟ್ಟದ ಇದ್ರು ನಡೀತದ, ತಂದೆ ತಾಯಿರನ್ನ ತುಗುಮಂಚದ ಮ್ಯಾಗ ಕುಂದರ್ಸಿ ತೂಗದ ಇದ್ರು ನಡೀತೈತಿ. ವಯಸ್ಸಾದ ಕಾಲಕ್ಕೆ ತಂದೆ ತಾಯಿಗೆ ತುತ್ತು ಮಾಡಿ ತಿನ್ನಿಸುವಂತ ಮಕ್ಕಳು ನಿಮ್ಮ ಮಕ್ಕಳಾಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತೇನೆ. ಶಿವಂಭೂಯಾತ್, ಶರಣು ಶರಣಾರ್ಥಿ.
ಪರಮ ಪೂಜ್ಯರು ಬಹಳ ಅದ್ಭುತವಾಗಿ ಮಾತನಾಡೋದಕ್ಕೆ ಜೋರಾದ ಚಪ್ಪಾಳೆ ಬರಬೇಕು. ಡಾಕ್ಟರ್ ವಿನೋದ್ ನಂದೇಳ್ಕರ್ ಅವರು, ಡಾಕ್ಟರ್ ಲಕ್ಕೋಳಿ ಗ್ರಾಮದವರು, ಅವ್ರಿಗೂ ಸಹಿತ ನಮ್ಮ ಕಮಿಟಿ ವತಿಯಿಂದ ವಿಶೇಷವಾದ ಸ್ವಾಗತ ಸತ್ಕಾರ ಮಾಡ್ತಾ ಇದ್ದೇವೆ. ಬಂದಂಥ ಎಲ್ಲ ಅತಿಥಿಮಯರು ಮಹಾಸ್ವಾಮಿಗಳು ಆದಿಯಾಗಿ ನಾಟಕದ ಉದ್ಘಾಟನೆಯನ್ನು ಮೊದಲು ಕಾಯಿ ಒಡೆಯುವುದರ ಮುಖಾಂತರ ಮತ್ತು ರಿಬನ್ ಕಟ್ ಮಾಡುವುದರ ಮುಖಾಂತರ ಮಾಡಬೇಕೆಂದು ನಾನು ಕೇಳ್ಕೊತಾ ಇದ್ದೇನೆ. ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ, ಕೋರಿದೆ ಈ ಮಣ್ಣಿನ ಕೂಸುನ ಕರುನಾಡೆ ಚಾಚಿದೆ ನೋಡೆ. ಧನ್ಯವಾದಗಳು. ಬಹಳ ಅದ್ಭುತವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಅತಿಥಿ ಮಹೋದರಿಗೆ, ಮಹಾಸ್ವಾಮಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸಂಜಯನ ಕುಬಲ್ ಅವರು 1,000 ರೂಪಾಯಿ, ಪ್ರಮೋದ್ ಕೋಚೇರಿ ಅವರು 1500, ಸಂತೋಷ್ ಪೂಜಾರಿ 500, ನಾಗೇಶ್ ಅರ್ಜುನ್ ಚಲವಾದಿ 1000, AC ಕಾದ್ರೋಳಿ 2000, ಗೌಡಪ್ಪ ಪಾಟೀಲ್ 500, ನಾಗಪ್ಪ